ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಃ ಪುನಃ ಪುನಃ. ಒಂದೂರ 34 ಭಗವತ್ಪಾದರು ಹಿಂದಿನ ಶ್ಲೋಕದಲ್ಲಿ ಈ ಅಂತರಾತ್ಮ ಇದು ಪುರುಷ ಅದ, ಪೂರ್ಣತ್ವಾತ್ ಪುರುಷ. ಇನ್ನು ಎಲ್ಲಕ್ಕಿಂತ ಭಾಳ ಹಳೆ ಅನಾದಿ ಪುರಾಣ ಅಂದ್ರೆ ಅನಾದಿ ಸ್ವರೂಪನು ನಿರಂತರ ಏನಪ್ಪ ಅಂದ್ರೆ ಆನಂದ ಘನ ಸ್ವರೂಪನು ಅದಾನೆ. ಮತ್ತೆ ಹಾಗದನು ಆತ ಸದಾ ಏಕರೂಪ. ಅಲ್ಲಿ ಪರಿಣಾಮ ಉಪಾದಾನ ಅವನಲ್ಲಿ ಇಲ್ಲ. ಸ್ವಚ್ಛ ಏನಪ್ಪ ಅಂದ್ರೆ ಏಕರೂಪ ಅದಾನ. ಮತ್ತು ಹೆಂಗದನ ಪ್ರತಿಬೋಧ ಮಾತ್ರ ಅದಾನ. ಪ್ರತಿಬೋಧ ಅರ್ಥಾತ್ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣಾದಿಗಳ ಇದು ಪೂರ್ಣ ಅದಾನ, ಸದ್ರೂಪ್ ಅದಾನ, ಚಿದ್ರೂಪ್ ಅದಾನ, ಆನಂದ ರೂಪ್ ಅದಾನ. ಆದ್ದರಿಂದ ಯಾವನ ಪ್ರೇರಣೆಯಿಂದ ಈ ಪ್ರಾಣಗಳು ವಾಣಿ ನಡೀತದೆ. ಯದ್ ವಾಚಾನಭ್ಯುತೆ ಏನ ವಾಗ್ ಅಭ್ಯುತಮ್ ಅಂತ ಶ್ರುತಿ ಹೇಳಿದ್ದಾರೆ. ಎನ್ನ ಮನಸ್ಸನ ಮನುತೆ ಏನಾಹುರು ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಯೇನೇದಂ ಎದೆ ಉಪಾಸತೆ. ಇವೆಲ್ಲ ಶ್ಲೋಕಗಳಿಂದ ಯಾರ ಪ್ರೇರಣೆಯಿಂದ ಮನಸ್ಸು ಮನನ ಮಾಡುವುದು, ವಾಣಿ ಮಾತನಾಡುವುದು, ಕಿವಿ ಕೇಳುವುದು, ಎಲ್ಲ ಸಮಸ್ತ ಇಂದ್ರಿಯಗಳಿಗೆ ಕಾರಣಭೂತವಾಗಿರ್ತಕ್ಕಂಥದ್ದು ಏನದ ಅದು ಪರಮಾತ್ಮ ಅಂತರಾತ್ಮ ಅಂತ ನಿನ್ನೆ ಹೇಳಿದರು. ಆದ್ದರಿಂದ ಇವೆಲ್ಲವುಗಳನ್ನು ತಿಳಿದು ಸಮಸ್ತ ನಾಮ ರೂಪ ಕ್ರಿಯೆಗಳಿಗೂ ಎಲ್ಲಕ್ಕೂ ಆಧಾರ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಏನದ ಆತ್ಮ ಅದಾನೆ ಅಂತ ಹೇಳಿ ಈಗೇನು ಹೇಳ್ತಾರೆ ಅಂತ ಕೇಳಿದರೆ ಅತ್ರೈವ ಸತ್ವಾತ್ಮನಿ ಧೀ ಗುಹಾಯಾಮ್ ಅವ್ಯಾಕೃತ ಆಕಾಶ ಉರುಪ್ರಕಾಶ ಆಕಾಶ ಉಚ್ಚೈ ರವಿವತ್ ಪ್ರಕಾಶತೆ ಸ್ವತೇಜಸ ವಿಶ್ವಮಿದಂ ಪ್ರಕಾಶಯನ್. ಅಥವಾ ಆತ್ಮ ಅಂತಾರೆ. ಯಾವುದೇ ವ್ಯಕ್ತಿಯ ನಾವು ಸೂಕ್ಷ್ಮವಾಗಿ ತಿಳಿಬೇಕಾದ್ರೆ ಅವನ ಕ್ರಿಯೆಗಳಲ್ಲೇ ತಿಳಿತೇವೆ. ಇವ ಸತ್ವ ರಜ ತಮ ಅಂತ ಗೊತ್ತಾಗ್ತಾರೆ. ಇವ ಯೋಗ್ಯ ಅಯೋಗ್ಯ ದುಷ್ಟ ಶಿಷ್ಟ. ಹಾಗಾದ್ರೆ ಈ ಆತ್ಮ ಏನು ಅದನ್ನು ನೀವು ಹೇಳ್ತೀರಿ, ಆತ್ಮನ ಗುರುತು ಹೆಂಗೆ ಹಿಡಿಬೇಕು, ಅವನ ತಿಳುವಳಿಕೆ ಮುಮುಕ್ಷುವಿಗೆ ಹೇಗಾಗಬೇಕು ಅಂತ ಕೇಳಿದರೆ, ತಿಳುವಳಿಕೆ ಅಂದರೆ ಏನಪ್ಪ, ಬೆಳಗುತ್ತದಂದ್ರೆ ಲೈಟ್ ಅದ ಅನ್ಬೇಕು, ಬೆಳಗ್ಗೆ ಲೈಟ್ ಇಲ್ಲ ಅನ್ಬೇಕು. ಸೀದಾ ಅದ ಕಾರ್ಯನೂ ಮೇ ಅದ ಗೊತ್ತದ. ಇದು ಬೆಳಗಕತ್ತೆ ಅದ ಲೈಟ್ ಅದ, ಕರೆಂಟ್ ಅದ, ಇಲ್ಲ ಕರೆಂಟ್ ಇಲ್ಲ. ಹಾಗೆ ಈ ಆತ್ಮ ಸಮಸ್ತ ವಸ್ತುಗಳನ್ನು ಎಲ್ಲವನ್ನು ಕಿವಿಯಿಂದ ಕಣ್ಣಿನಿಂದ ಎಲ್ಲವನ್ನು ಕೂಡ ಅರಿತಾನ ತಿಳ್ಕೊಂಡು ಇದಕ್ಕೇನಪ್ಪ ಸ್ವಪ್ರಕಾಶನು ಅಂತ ಕರೀತಾರೆ. ತನ್ನನ್ನು ಬೆಳಗಲಿಕ್ಕೆ ಇನ್ನೊಂದರ ಅವಶ್ಯಕತೆ ಇಲ್ಲದೇ ಎಲ್ಲವನ್ನು ಯಾವುದು ಬೆಳಗುತ್ತದೆಯೋ ಅದಕ್ಕೆ ಸ್ವಪ್ರಕಾಶ ಅಂತ ಕರಿತೇವೆ. ಆದ್ದರಿಂದ ಅದನ್ನು ಹೇಳ್ತಾರೆ ಅತ್ರೈವ ಸತ್ವಾತ್ಮನಿ. ಸತ್ವಗುಣದಿಂದ ಕೂಡಿಕೊಂಡಿರೋ ಮನಸ್ಸು. ಆತ್ಮ ಅಂದರೆ ಮನಸ್ಸಿನ ಆತ್ಮನಿ ಮನಸ್ಸಿನಲ್ಲಿ. ಮತ್ತು ಹಂಗೆ ಧೀ ಗುಹಾಯಾಮ್, ಧೀ ಅಂದರೆ ಬುದ್ಧಿ ಎಂಬ ಗುಹೆಯಲ್ಲಿ. ಬುದ್ಧಿ ಎಂಬ ಗುಹೆ ಯಾಕೆ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡಿದಾರೆ. ಮನಸ್ಸು ಅಂತದ ನಿಶ್ಚಯ ಮಾಡಿದ್ರೆ ಬುದ್ಧಿ ಅಂತದ. ಎಲ್ಲಿ ಆ ಮನಸ್ಸೇ ಅನ್ಯ ವ್ಯವಹಾರದಲ್ಲಿ ಆಗ್ತದಂತ ಕಾರಣ. ಹಾಗಂತಾರೆ ಅವರು ಸತ್ವಾತ್ಮನಿ.
ಆತ್ಮ ಇಲ್ಲೇನು ಮನಸ್ಸು. ಈ ಮನಸ್ಸಿನಲ್ಲಿ ಏನಪ್ಪ ಬುದ್ಧಿ ಗುಹಾಯಾಮ್, ಸತ್ವ ಗುಣದಿಂದ ಕೂಡಿಕೊಂಡ ಮನಸ್ಸಿನ ಶುದ್ಧ ಮನಸ್ಸು, ಸಂಕಲ್ಪ ವಿಕಲ್ಪ ರಹಿತವಾದ ಮನಸ್ಸು. ಅಲ್ಲಿ ಏನಪ್ಪ ಅಂದ್ರೆ ಧೀ ಗುಹಾಯಾಮ್. ಧೀ ಅಂದರೆ ಬುದ್ಧಿ, ಮನಸ್ಸು ಅಂದರೆ ಶರೀರ, ಅದರೊಳಗೆ ಬುದ್ಧಿ ಅನ್ನೋದು ಗುಹೆ. ಅಲ್ಲಿ ಅವ್ಯಾಕೃತ ಆತ್ಮ, ನಿರ್ವಿಕಾರನಾಗಿರತಕ್ಕಂಥ ಆತ್ಮ ಉರುಪ್ರಕಾಶ, ಅಧಿಕ ರೂಪವಾಗಿ ಪ್ರಕಾಶ. ಯಾಕಂದ್ರೆ ನಿದ್ಯಾಗ ಏನೂ ಇಲ್ಲ ಪ್ರಕಾಶ ಮಾಡ್ತಾನೆ. ಉರು ಅಂದರೆ ವಿಶೇಷ ಪ್ರಕಾಶಮಾನ ಉಳ್ಳವನಾಗಿ ಏನಪ್ಪ ಅವ ಅದಾನೆ. ಆಕಾಶ ಉಚ್ಚೈ ರವಿವತ್ ಪ್ರಕಾಶತೆ. ಹೇಗೆ ಆಕಾಶದಲ್ಲಿ ಉಚ್ಚೈ ವಿಶೇಷವಾಗಿ ರವಿ ಅಂದರೆ ಸೂರ್ಯನು ಪ್ರಕಾಶ ಮಾಡುತ್ತಾನೆ, ಎಲ್ಲವನ್ನು ಹೇಗೆ ಬೆಳಗುತ್ತಾನೆಯೋ ತದ್ವತ್ ಏನಪ್ಪ ಅಂದ್ರೆ ಇದಂ ವಿಶ್ವಂ ಸ್ವತೇಜಸ, ತನ್ನ ಪ್ರಕಾಶದಿಂದ, ತನ್ನ ತೇಜದಿಂದ, ತನ್ನ ಜ್ಞಾನದಿಂದ ಪ್ರಕಾಶಯನ್, ಅವ ಪ್ರಕಾಶ ಮಾಡ್ಕೋತ ಇರ್ತಾನೆ ಅಂತ ಹೇಳಿದ್ರು. ಎಲ್ಲಿ ಇದು ಮನಸ್ಸು ಅಥವಾ ಶರೀರ, ಇದರಲ್ಲಿ ಬುದ್ಧಿ ಅನ್ನತಕ್ಕಂಥದ್ದು ಗುಹೆ. ಅದರೊಳಗೆ ಏನಪ್ಪ ಅಂದ್ರೆ ಈ ಆತ್ಮ ಇದ್ದು ಸಮಸ್ತವನ್ನು ಕೂಡ ಪ್ರಕಾಶ ಮಾಡುತ್ತಾನೆ, ಅವನೇ ಎಲ್ಲವನ್ನು ಕೂಡ ಬೆಳಗುತ್ತಾನೆ. ಅದನ್ನು ಹೇಳಿದರು. ಅತ್ರ ಏವ ಸಾಧಕ ಶರೀರ ಏವ ಸತ್ವಂ ಆತ್ಮ ಯಸ್ಯಾಹ ಧೀಗುಹಾಯಾಮ್. ಏನಪ್ಪ ಯಾರು ಸಾಧಕ ಶರೀರ ಏವ, ಇದು ಶರೀರ, ಇದು ಮತ್ತು ಗುಡ್ಡದಾಗೆ ಗುಹೆ ಇರ್ತವೆ. ಗುಡ್ಡರೆ ಬೇಕಲ್ಲ ಮೊದಲು, ಗುಡ್ಡದ ಗುಹೆ ಇರ್ತವೆ. ಈ ಶರೀರವೆಂಬ ಇದು ಗುಡ್ಡ, ಬುದ್ಧಿ ಎಂಬ ಗುಹೆ. ಅದಕ್ಕಂತಾರೆ ಸಾಧಕರ ಶರೀರ ಏವ ಸತ್ವಂ. ಸತ್ವಂ ಅಂದರೆ ಸತ್ವಗುಣದಲ್ಲಿ ಸತ್ವಾತ್ ಸಂಜಾಯತೆ ಜ್ಞಾನ. ಸತ್ವರೂಪನಾದ ಸಾಧಕನ ಶರೀರ ಇದು. ಅದರಲ್ಲಿ ಬುದ್ಧಿ ಎಂಬ ಗುಹೆ, ಬುದ್ಧಿ ಅಂತಕ್ಕಂಥದ್ದು ಅದ. ಎಲ್ಲಿ ಸತ್ವ ಅದ, ಗುಡ್ಡದಾಗೆ ಗುಹೆ ಇರ್ತಾವೆ. ಹಾಗೆ ಇದು ಸಾಧಕನ ಶರೀರ ಅಂತಾರೆ ಅವರು. ಸಾಧಕ ಶರೀರ ಏವ ಸತ್ವಂ, ಇದು ಏನದ ಸತ್ವ ಅದ. ಸತ್ವದಲ್ಲಿ ಜ್ಞಾನ, ಸತ್ವ ಸಂಜಾಯತೆ ಜ್ಞಾನಂ. ಆತ್ಮ ಅದು ಆತ್ಮ ಯಶ್ಯಾಹ ಅಂತ ಸತ್ವಗಣ ರೂಪದಿಂದ ಕೂಡಿಕೊಂಡಿರುವ ಸಾಧಕನ ಶರೀರವೆಂಬ ಅಥವಾ ಸೂಕ್ಷ್ಮ ಶರೀರವೆಂಬ ಅರ್ಥ ಹಿಂಗೆ ಮಾಡುವ. ಸೂಕ್ಷ್ಮ ಶರೀರವೆಂಬ ಅಲ್ಲಿ ಏನು ಧೀ ಗುಹಾಯಾಮ್, ಬುದ್ಧಿ ಎಂಬ ಗವಿಯಲ್ಲಿ ಸತ್ವಾತ್ಮ, ಯಾವ ತ್ರಿಕಾಲ ಅಬಾಧ್ಯ ರೂಪನಾಗಿರ್ತಕ್ಕಂಥ ಆತ್ಮ ಅಂದರೆ ಸತ್ವಪ್ರಧಾನ ಯಾದಿ ಸ ಏವ ಗುಹ. ಸತ್ವಪ್ರಧಾನವಾಗಿರ್ತಕ್ಕಂಥ ಬುದ್ಧಿನೇ ಗುಹ. ಅದರ 3 ಗುಣ ಇರ್ತವೆ, ಅದರಲ್ಲಿ ಪ್ರಕಟ ಆಗಂಗಿಲ್ಲ. ಸತ್ವ ಸಂಜಾಯತೆ ಜ್ಞಾನಮ್ಮದ. ಅದಕ್ಕೆ ಹೇಳ್ತಾರೆ ಅವರು, ಶರೀರದಲ್ಲಿ ಬುದ್ಧಿ ಎಂಬ ಗುಹೆಯಲ್ಲಿ, ಸತ್ವಪ್ರಧಾನವಾದ ಬುದ್ಧಿ ಎಂಬ ಗುಹೆಯಲ್ಲಿ ಏನಪ್ಪ ಅಂತ ಕೇಳಿದರೆ ಇರ್ತಾನೆ. ಗುಹ ಅಂದರೆ ಏನ್ರಿ? ಗೂಹ ಸಂವರಣೆ ಇತಿ ಧಾತುನ. ಗೂಹ ಅಂತ ಯಾಕಂದ್ರೆ ಗೂಹ ಅಂದ್ರೆ ಆವರಣ ಮಾಡೋದು, ಸಂವರಣೆ ಧಾತು ಅದು. ಗುಹ ಅದಕ್ಕೆ ಗೃಹ ಅಂತಾರೆ. ಗೃಹ ಅಂದರೆ ಒಳಗೆ ಏನದು ಗೊತ್ತಾಗಿ ಮುಚ್ಚಿಡ್ತದೆ. ಹಾಗೆ ಏನಪ್ಪ ಅಂದರೆ ಇದು ಗೂಹ ಸಂವರಣೆ. ಗುಹ ಅಂತಕ್ಕಂಥ ಧಾತುವಿನಿಂದ ಸಂವರಣಾತ್ಮಕ ಮುಚ್ಚುವ ಅರ್ಥದಲ್ಲಿ ಗುಹ ಅನ್ನೋ ಧಾತು ಪ್ರಯೋಗವಾಗುತ್ತದೆ, ಅದರ ಅರ್ಥ. ಅದಕ್ಕೆ ಗುಹ ಅಂದರು. ಇದು ಆತ್ಮನನ್ನು, ಪರಮಾತ್ಮನನ್ನು ಮುಸ್ತದೆ. ಇದು ಹೆಂಗೆ ಮಾಯಾ ಮುಸ್ತದೆ, ಇಲ್ಲಿ ಅದನ್ನು ಮುಸ್ತದೆ. ಗುಹ ಸಂವರಣ ಇತಿ ಧಾತುನ ಏನಾಗ್ಯದ ತಯಾರಾಗ್ಯದ. ಅವ್ಯಾವು? ವಿಜ್ಞಾನಮಯ ಕೋಶತ್ವೇನ ಆತ್ಮಾನಂ. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ,
ಬುದ್ಧಿ ಗೊತ್ತ ವಿಜ್ಞಾನಮಯ ಕೋಶ ರೂಪದಲ್ಲಿ ಆತ್ಮಾನಂ ಅಂದರೆ ಚಿದಾತ್ಮಾನಂ ಪ್ರತ್ಯಗಾತ್ಮಾನಂ ಸಂವೃಣೋತಿ. ಸಂವೃಣತೆ ಸಮ್ಯಕ್ ಆವರಣ ಮಾಡ್ಯಾದ ಅಂದ್ರೆ ತಿಳಿಗುಡಂಗಿಲ್ಲ. ಆವರಣ ಅಂದರೆ ಏನು? ಮುಚ್ಚೋದು ಕಣ್ಣು ಮುಂದೆ ಏನು ಮುಚ್ಚಿದ್ರೆ ಏನು ಗೊತ್ತಾಗಿಲ್ಲ. ಆಗ ಆ ಮನಸ್ಸು ಸೂಕ್ಷ್ಮ ಶರೀರಕ್ಕೆ ಇದು ಆವರಣ ಮಾಡ್ಯಾದ. ಸೂಕ್ಷ್ಮ ಶರೀರದಾಗ ಬುದ್ಧಿ ಮನ ಚಿತ್ತ ಅಹಂಕಾರ ಅದಕ್ಕೆ ಆವರಣ ಮಾಡ್ಯಾದ, ಮುಚ್ಚಿಬಿಟ್ಟದ ಅದು. ಅದಕ್ಕೆ ಸಂವೃಣೋತಿ. ಸಂವೃಣತೆ ಅಂದರೆ ಏನಪ್ಪ? ಸಮ್ಯಕ್ ರೂಪದಲ್ಲಿ. ನ ಕಿಂಚಿತ್ ಜಾನಾಮಿ, ನ ಕಿಂಚಿತ್ ನನಗೇನು ಗೊತ್ತಿಲ್ಲ ಅಂತ ಏನಂತಲ್ಲ. ಆವರಣ ತಸ್ಯಾಂ ಎಲ್ಲಿ? ಧಿಯ ಗುಹಾಯಾಮ್ ಎಲ್ಲಿ ಆವರಣ ಮಾಡಿದ? ಬುದ್ಧಿ ಎಂಬ ಗುಹೆಯಲ್ಲಿ ಏನಪ್ಪ ಇರುವ ಆತ್ಮನನ್ನು ಏನು ಮಾಡಿದ? ಮುಚ್ಚದೆ. ಗೊತ್ತಾಗಿಲ್ಲ. ನ ಜಾನಾಮಿ, ನಂಗೆ ಗೊತ್ತಿಲ್ಲ ಅಂತ ನಾವು. ಉಪಾದಾನತ್ವೇನ ಅನುಶ್ಯೂತಃ ಎಲ್ಲ ಕಾರ್ಯಗಳಿಗೆ ಉಪಾದಾನ ಇದೆ. ಅದರಲ್ಲಿ ಆವರಣವೇ ಆವರಣ ಶಕ್ತಿ ಅದ. ಆ ಆವರಣ ಶಕ್ತಿ ಏನಪ್ಪ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಅದೇ ಕಾರಣದ ಅಜ್ಞಾನವೇ ಉಪಾದಾನ ಕಾರಣ ಅದ. ಅನುಸೂತಃ ಅವ್ಯಾಕೃತ ಆಕಾಶ ಮಾಯಾ. ಅದಕ್ಕೇನಿರಬೇಕು? ಮಾಯಾ ಅಂದರೆ ಅವ್ಯಾಕೃತ ಆಕಾಶ, ಯಾವುದು ವಿಕಾರವಾಗುವುದಿಲ್ಲವೋ ಆಗಿಲ್ಲ. ಪ್ರಕೃತಿಯಿಂದ ಚಾಲವಾಗ್ತದೆ ವಿಕಾರ. ಮಾಯಾ ಏನಪ್ಪ ಅಂತ ಕೇಳಿದ್ರೆ ಹಂಗಾಗ ಅದೇನಪ್ಪ ಅಂದ್ರೆ ಅವ್ಯಾಕೃತ ಆಕಾಶ ಅಂದ್ರೆ ಮಾಯಾ. ತಸ್ಮಿನ್ ಅವ್ಯಾಕೃತ ಆಕಾಶೇ, ಆ ಅವ್ಯಾಕೃತ ಆಕಾಶದಲ್ಲಿ ಮಾಯೆಯಲ್ಲಿ ಏನಪ್ಪ ಅಂತ ಕೇಳಿದರೆ ಇದು ಮುಚ್ಕೊಂಡು ಕುಂತದ. ಒಳಗದ ಗುಹ, ಆ ಗುಹಾದಾಗ ಏನಪ್ಪ ಅಂದ್ರೆ ಮುಚ್ಕೊಂಡು ಕುಂತದೆ. ಅದು ಹೆಂಗದ? ಅದು ಉರುಪ್ರಕಾಶ. ಅಧಿಕ ಪ್ರಕಾಶ. ಸೂರ್ಯನನ್ನು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಉರುಪ್ರಕಾಶದ. ನಾವು ಟ್ಯೂಬ್ಲೈಟ್ ಅವು ನೋಡ್ತೇವೆ, ಸೂರ್ಯನ ಕಣ್ಣ ನೀರು ಬರ್ತದೆ. ಯಾಕೆ? ಇದು ಪ್ರಕಾಶ, ಅದು ಪ್ರಕಾಶನೇ, ಪರಂತು ಅದು ಉರುಪ್ರಕಾಶದ ಅತ್ಯಧಿಕ ಪ್ರಕಾಶ. ನಮ್ಮ ಕಣ್ಣಿಗೆ ನೋಡತಕ್ಕಂಥ ಕಣ್ಣಿಗೆ ಏನಪ್ಪ ಅಂತಂದ್ರೆ ಅದು ನೋಡೋಕ್ಕೆ ಸಾಧ್ಯ ಇಲ್ಲ, ತಾನೇ ಮುಸ್ತದೆ, ಕಣ್ಣಾಗ ನೀರು ಬರ್ತಾವೆ, ಆಗೋದಿಲ್ಲ. ಉರುಪ್ರಕಾಶ ಅಧಿಕ ಪ್ರಕಾಶ ಅಂದರೆ ಏನು ರೀ? ಆತ್ಮ ಹೆಂಗದನ? ಜ್ಞಾನ ರೂಪತೆಯ. ಆತ್ಮ ಹೆಂಗದನ? ಜ್ಞಾನ ರೂಪತೆಯ. ಸರ್ವಾಭಾಸಕತ್ವಾತ್ ಎಲ್ಲವನ್ನು ಅರಿಯತಕ್ಕಂಥ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಶಾಸ್ತ್ರ ಏನಪ್ಪ? ವಿಜ್ಞಾತಾರಮರೇಕೇನ ವಿಜಾನಿಯಾತ್. ಎಲ್ಲವನ್ನು ಪ್ರಕಾಶ ಮಾಡತಕ್ಕಂಥ ಆತ್ಮನನ್ನು ಯಾರು ಅರಿಯೋಕ್ಕೆ ಸಾಧ್ಯದ? ಈಗ ಪ್ರಕಾಶ, ಪ್ರಚಂಡ ಪ್ರಕಾಶ ಮಧ್ಯಾಹ್ನ ಸೂರ್ಯಕ್ಕೆ ಹೆಂಗೆ ಕಣ್ಣು ನೋಡಲಿಕ್ಕೆ ಸಾಧ್ಯವಿಲ್ಲವೋ, ಅದು ಮುಚ್ಚುತ್ತದೆಯೋ, ಅದರಂತೆ ಉರುಪ್ರಕಾಶ ರೂಪನಾಗಿರ್ತಕ್ಕಂಥ ಆತ್ಮನನ್ನು ಅದು ಅರಿಯಲಿಕ್ಕೆ ಬಹಳ ಅಸಾಧ್ಯದ, ಕಠಿಣದ. ಅಧಿಕ ಪ್ರಕಾಶ ಅಂದರೆ ಅಧಿಕ ಜ್ಞಾನ ರೂಪತೆಯ. ಅಧಿಕ ಜ್ಞಾನ ಅಂದರೆ ವಿಶೇಷ ಜ್ಞಾನ, ನಿರವಧಿಕ ಜ್ಞಾನ, ನಿರವಧಿಕ ಪ್ರಕಾಶ, ನಿರುಪಾಧಿಕ ಯಾವ ಉಪಾಧಿಯಿಂದ ಬಂದದ್ದಲ್ಲ, ಅತ್ಯಧಿಕವಾಗಿರತಕ್ಕಂಥ ಅಧಿಕವಾದ ಪ್ರಕಾಶಕತ್ವ ಏನಪ್ಪ? ಅದು ಪರಮಾತ್ಮ ಹೆಂಗದನ? ಜ್ಞಾನ ಸ್ವರೂಪನು ಅಂದರೆ ಪ್ರಕಾಶ ಸ್ವರೂಪನು. ಜ್ಞಾನ ಅಂದ್ರೇನು? ಸರ್ವೇ ಜ್ಞಾನ ಜ್ಞೇಯಾಧೀನ. ಅದು ಜ್ಞಾನ ಅಂದರೆ ಜ್ಞೇಯಕ್ಕೆ ಅಧೀನ ಇರ್ತದೆ. ಹಂಗೆ ಪ್ರಕಾಶದೇನು? ಕತ್ತಲಿಗೆ ವಿರುದ್ಧ ಇರ್ತದೆ. ಅದನ್ನು ಬೆಳಗುವುದು, ಕತ್ತಲೆಯನ್ನು ಬೆಳಗುವುದೇ ಪ್ರಕಾಶ. ಅಜ್ಞಾನವನ್ನು ಬೆಳಗುವುದೇ ಜ್ಞಾನ. ಅದಕ್ಕೇನಪ್ಪ ಅಂದ್ರೆ ಅದು ಹೆಂಗದ? ಜ್ಯೋತಿ ರೂಪ. ಅದ ಶಾಸ್ತ್ರ ಹೇಳಿದರು. ಅದಕ್ಕೆ ಹೇಳಿದರು ಸರ್ವಾತ್ಮ ಸರ್ವಾಭಾಸಕತ್ವಾತ್. ಸರ್ವ ಅಂದರೆ ಎಲ್ಲವನ್ನು ಬೆಳಗುವುದಂಥದ್ದು. ಅದಕ್ಕೆ ಶಾಸ್ತ್ರ ಹೇಳಿತು ತದ್ದೇವಾ ಜ್ಯೋತಿಷಾಂ ಜ್ಯೋತಿ. ಬೃಹದಾರಣ್ಯ ಉಪನಿಷತ್ತಿನೊಳಗೆ ಅದು ಜ್ಯೋತಿಗಳಿಗೆ ಜ್ಯೋತಿ. ನಮ್ಮಲ್ಲಿ ಶಾಸ್ತ್ರ ಹೇಳ್ತಾರಲ್ಲ, ಇಂದ್ರಿಯಗಳನ್ನು, ವಿಷಯಗಳನ್ನು ಇಂದ್ರಿಯ ಬೆಳೀತವೆ, ಇಂದ್ರಿಯ ಮನ ಬೆಳೀತದೆ, ಮನಸ್ಸಿಗೆ ಬುದ್ಧಿ ಬೆಳೀತದೆ, ಬುದ್ಧಿಗೆ ಯೋ ಬುದ್ಧಿ ಪರತಸ್ತು ಸಹ. ಶಾಸ್ತ್ರ ಯೋ ಬುದ್ಧಿ ಪರತಸ್ತು ಸಹ. ಒಂದರ ಬೆಳಕನ್ನು ಪಡೆದುಕೊಂಡು
ಇನ್ನೊಂದನ್ನು ಬೆಳಗುತ್ತಾ ಇರ್ತಾವೆ. ಕನ್ನಡಿಯಂತೆ ಸೂರ್ಯನ ಪ್ರಕಾಶವನ್ನು ಪಡೆದುಕೊಂಡು ಹೇಗೆ ಗೋಡೆಯನ್ನು ಬೆಳಗುತ್ತದೆಯೋ ಕನ್ನಡಿ, ಅದರಂತೆ ಈ ಮನ ಬುದ್ಧಿ ಇಂದ್ರಿಯಾದಿಗಳು, ಕಣ್ಣನ್ನು ರೂಪ ನೋಡ್ತಾ ತಿಳಿದೆ ಅಂತ ಇವೆಲ್ಲ ಏನಪ್ಪ ಅಂದ್ರೆ ಎಲ್ಲಕ್ಕಿಂತ ಮೂಲ ಯಾವುದಂದ್ರೆ ಆತ್ಮ. ಅದಕ್ಕೆ ತದ್ದೇವ ಜ್ಯೋತಿಷಾಂ ಜ್ಯೋತಿ. ಸಮಸ್ತ ಜ್ಯೋತಿಗಳಿಗೆ ಬೆಳಗುವುದರೊಳಗೆ ಎಲ್ಲಕ್ಕಿಂತ ಯಾರು? ಅವ ಏನಪ್ಪ ಅಂದ್ರೆ ಪರಮಾತ್ಮ ಅಂತ ಉಪನಿಷತ್ತು ಹೇಳ್ತಾವೆ. ಆಕಾಶ ಪರಮಾತ್ಮ ಸ್ವತೇಜಸ ಸೂರ್ಯಾದಿ ಸಕಲ ಜ್ಯೋತಿರವಭಾಸಕ ಜ್ಞಾನರೂಪ ಪ್ರಕಾಶೇನ. ಏನು ಬೆಳಗುತ್ತಾವ ಅವೆಲ್ಲಕ್ಕಿಂತ ಹೆಚ್ಚಿಗೆ ಬೆಳವ ಏನೇನು? ಆಕಾಶ ರೂಪನಾದ ಪರಮಾತ್ಮ, ಅಂದರೆ ವ್ಯಾಪಕನಾದ ಪರಮಾತ್ಮ, ಸ್ವತೇಜಸ ತನ್ನ ಏನಪ್ಪ ಅಂದ್ರೆ ಪ್ರಕಾಶದಿಂದ, ಆ ಪ್ರಕಾಶದಿಂದ ಸೂರ್ಯಾದಿ ಸೂರ್ಯನೇ ಮೊದಲು ಮಾಡಿಕೊಂಡು ತಜ್ಜ್ಯೋತಿಷಾನ್ ಜ್ಯೋತಿ ಅಂತ ವೇದ ಹೇಳ್ತಾವೆ. ಜ್ಯೋತಿಗೆ ಜ್ಯೋತಿಯಾಗಿರ್ತಕ್ಕಂಥದ್ದು ಅದ ಅಂತ. ಸೂರ್ಯಾದಿ ಸಕಲ ಜ್ಯೋತಿ ಅವಭಾಸಕ ಜ್ಞಾನರೂಪ ಪ್ರಕಾಶೇನ. ಹೆಂಗಪ್ಪ ಅಂದ್ರೆ ಎಲ್ಲವುಗಳನ್ನು ಬೆಳಗುತ್ತಾನೆ ನಾವು. ಅದಕ್ಕೆ ಹೇಳ್ತಾರೆ ಅವರು, ಆ ಸೂರ್ಯನ ಬೆಳಕನ್ನು ಪಡೆದುಕೊಂಡು ಎಲ್ಲವನ್ನೂ ಹೇಗೆ ಬೆಳಗುವಂತೆ, ಹಾಗೆ ಆತ್ಮನ ಪ್ರಕಾಶದಿಂದನೇ ನೇತ್ರ ರೂಪಜ್ಞಾನ ಮಾಡ್ಕೋತದೆ, ಕಿವಿ ಶಬ್ದಜ್ಞಾನ ಮಾಡ್ಕೋತದೆ, ಚರ್ಮ ಸ್ಪರ್ಶಜ್ಞಾನ ಮಾಡ್ಕೋತದೆ, ನಾಲಿಗೆ ರಸಜ್ಞಾನ ಮಾಡ್ಕೋತದೆ. ಮೂಲ ಏನಪ್ಪ? ಜ್ಞಾನರೂಪನಾಗಿರ್ತಕ್ಕಂಥ ಆತ್ಮನ ತದ್ದೇವ ಜ್ಯೋತಿಷಾನ್ ಜ್ಯೋತಿ. ಸಮಸ್ತ ದೇವತೆಗಳಿಗೆ ದೇವತು ಎಲ್ಲ ಜ್ಞಾನ ಅಂತ ಹೇಳ್ತಾವೆ. ಅದಕ್ಕೇ ಶಾಸ್ತ್ರ ಈ ಸೂರ್ಯಾದಿ ಸಕಲ ಜ್ಯೋತಿ ಅದಲ್ಲ, ಜ್ಯೋತಿ ಅವಭಾಸಕ ಜ್ಞಾನರೂಪ ಪ್ರಕಾಶ. ಸೂರ್ಯನಲ್ಲಿ ಇರತಕ್ಕಂಥ ತೇಜ, ನಕ್ಷತ್ರದ ಇರತಕ್ಕಂಥ ಬೆಳಕ, ಇವೇನು ಅದಾವ ಇವೆಲ್ಲ ಆ ಜ್ಯೋತಿಯಿಂದನೇ ಇವು ಪಡ್ಕೊಂಡವ. ನೀವೇನು ಹೇಳ್ತೀರಿ? ಅದೇ ವೇದ ಹೇಳ್ತದ. ಏನಪ್ಪ? ಕೃಷ್ಣ ಯಜುರ್ವೇದ ಏನು ಸೂರ್ಯಸ್ತಪತಿ ತೇಜಸ ಇದ್ದ ಶಾಸ್ತ್ರ ಹೇಳ್ತು. ಯಾವುದು? ಕೃಷ್ಣ ಯಜುರ್ವೇದದೊಳಗೆ ಹೇಳ್ತಾರೆ, ಏನು ಯಾರ ಪ್ರಕಾಶದಿಂದ ಸೂರ್ಯ ತಪತಿ ಬೆಳಗುತ್ತಾನೆ ಅಂದರೆ ಇಷ್ಟು ಅವನದ ಭಾಳ ಬಿಸಿಲದ ರೀ, ಭಾಳ ತಪ. ಈ ಶಕ್ತಿಯಲ್ಲಿ ಬಂತದಕ್ಕೆ ಅಂದ್ರೆ ಅದೇ ಪರಮಾತ್ಮನಿಂದ ಬಂದದ ಅಂತ. ಏನು ಸೂರ್ಯ ತಪತಿ ಅಂದರೆ ಪ್ರಕಾಶ ಮಾಡುತ್ತಾನೆಯೋ. ತೇಜ ಅಂದರೆ ಅಗ್ನಿ, ಅದು ಸುಡುತ್ತದೆಯೋ. ಅಗ್ನಿ ಏನಪ್ಪ? ಜಲನ ಕ್ರಿಯೆ ಮಾಡ್ತದೆ. ಸೂರ್ಯ ಪ್ರಕಾಶ ಮಾಡೋದು ಕಾಡ್ತಾನೆ. ಇವೆಲ್ಲ ಎದರಿಂದ ಅಂತ ಕೇಳಿದರೆ ಆ ಪರಮಾತ್ಮನ ಪ್ರಕಾಶದಿಂದನೇ ಅಂತ ಕೃಷ್ಣ ಯಜುರ್ವೇದ ಹೇಳ್ತಾನೆ. ಇದಂ ವಿಶ್ವಂ ದೃಶ್ಯಂ ಸರ್ವಂ. ಇದು ಸಮಸ್ತ ಪ್ರಪಂಚ ಏನದ, ಇದು ದೃಶ್ಯದ ಅಂದ್ರೆ ದೃಷ್ಟ ಬೇಕೇ. ದೃಷ್ಟ ಇದೆ, ದೃಶ್ಯ ಹಂಗೆ ಹಾಕದ. ಸ್ವಪ್ನ ನೋಡೋದಂತ ಸ್ವಪ್ನ ಅದ, ಇಲ್ಲ ಅಂದರೆ ಸ್ವಪ್ನ ಎಲ್ಲಿ ಇರ್ತದೆ. ಅದಕ್ಕೆ ಹೇಳ್ತಾರೆ ಇದೆಲ್ಲ ದೃಶ್ಯ ಅಂತ ಯಾಕಂದ್ರಿ ಅಂತ ಕೇಳಿದ್ರೆ ಹೇಳ್ತಾರೆ ಅವು, ಯಾವುದು ದೃಶ್ಯ ಅದ ಅದು ಸುಳ್ಳದ. ಯದ್ ದೃಷ್ಟಂ ತನ್ನಷ್ಟಂ. ಇದಂ ವಿಶ್ವಂ ಸರ್ವಂ ದೃಶ್ಯಂ. ಇದಂ ಅಂತ ಯಾಕಂತ ಸನ್ನಿಕೃಷ್ಟ ವಸ್ತುಗಳಿಗೆ ಇದಂ. ಸಂಸ್ಕೃತ ಅದ ಅಂದ್ರೆ ವಿಪ್ರಕೃಷ್ಟ, ಇದಂ ಅಂದ್ರೆ ಸನ್ನಿಕೃಷ್ಟ. ಅದಕ್ಕೆ ಈ ಅಂದ್ರೆ ಸಂಪಿದ್ದು, ದೂರ ಇದ್ದಿತ್ತು. ಅದಕ್ಕೆ ಆ ಪದಗಳು ಸನ್ನಿಕೃಷ್ಟ ವಿಪ್ರಕೃಷ್ಟ ಹೆಂಗೆ ತೋರಿಸ್ತವೆ ಅದರಂತೆ ಇಲ್ಲಿ ಇದಂ ವಿಶ್ವಂ. ಈ ಅಂದ್ರೇನು? ನೇತ್ರ ಶ್ರೋತ್ರಾದಿಗಳಿಗೆ ಗೋಚರವಾಗುವ ವಿಶ್ವ. ಕಣ್ಣಿಗೆ ವಿಶ್ವ ಅಂದ್ರೇನು? ಶಬ್ದ ಸ್ಪರ್ಶ ರೂಪ ರಸ ಗಂಧ. ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ನಾಲಿಗೆಯಿಂದ ಋಷಿ, ಕೈಯಿಂದ ಸ್ಪರ್ಶ. ಇಷ್ಟೇ ಇದಂ ವಿಶ್ವಂ. ವೇದ್ಯ ನೇತ್ರ ಶ್ರೋತ್ರಾದಿಗಳಿಗೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತಃಕರಣಕ್ಕೆ ವೇದ್ಯವಾಗಿ ಇದಂ ವಿಶ್ವಂ. ಇದೇನದ? ಸರ್ವಂ
ದೃಶ್ಯಂ. ದೃಶ್ಯಂ ಅಂದರೆ ಅರಿಸಿಕೊಳ್ಳುತ್ತದೆ, ಇದು ಜ್ಞೇಯವಾಗಿರುತ್ತದೆ, ಇದು ಜಡವಾಗಿರುತ್ತದೆ ಅರ್ಥ. ಅದಕ್ಕೆ ಇದಂ. ಇದಂ ಶಬ್ದ ಏನಪ್ಪ ಅಂದ್ರೆ ಹೇಳಿದ್ರು ವಸ್ತುಗಳಿಗೆ ಪ್ರಯೋಗ ಆಗ್ತದೆ. ಇವ ಅಂದ್ರೆ ಚೇತನ, ಅದು ಇದು ಅಂದ್ರೆ ಜಡ. ಇವ ಅಂದರೆ ಚೇತನ, ಅದು ಇದು ಅಂದರೆ ಜಡ. ಅದಕ್ಕೆ ಇದಂ ಜಡವಾದ ವಿಶ್ವವು, ಇದು ಏನದ ಸರ್ವಂ ದೃಶ್ಯಂ. ಇವೆಲ್ಲವೂ ಕೂಡಪ್ಪ ದೃಶ್ಯ ಅದ. ಪ್ರಕಾಶಯನ್ ಸ್ಫೂರ್ಯನ್ ರವಿವತ್ ಸೂರ್ಯವತ್. ಈ ಜಡವಾದ ಪ್ರಪಂಚವನ್ನು ಏನಪ್ಪ ಪ್ರಕಾಶಯನ್ ಬೆಳಗೋದು. ಬೆಳಗೋದು ಅಂದ್ರೆ ಸ್ಫೋರಯನ್ ಪ್ರಕಟ ಮಾಡೋದು. ಹೌದಲ್ಲ? ಈ ವಸ್ತು ಅಂತ ಏನದ ಜ್ಞಾನನೇ ಪ್ರಕಟ ಮಾಡೋದು. ನಮ್ಮ ಮುಂದಿದ್ರೆ ಗೊತ್ತಿರೋಂಗಿಲ್ಲ. ಪ್ರಕಟ ನಾವು ಜ್ಞಾನ ಆದರೆ ಪ್ರಕಟ ಹಾಕೋದು, ಸಮೀಪ ಇದ್ದರೂ ಗೊತ್ತಿರೋಂಗಿಲ್ಲ. ಅದಕ್ಕೆ ಏನು ಬುದ್ಧಿ ಏನು ಮಾಡ್ತದೆ ಅಂತ ಆತ್ಮ ಹೇಳಿದ್ರು. ಪ್ರಕಾಶಯನ್ ಅಂದರೆ ಏನ್ರಿ? ಸ್ಫೋರಯನ್ ಅಂದರೆ ಪ್ರಕಟ ಮಾಡುವುದು. ಬೆಳಗುವುದು ಅಂದರೆ ಏನ್ರಿ? ಪ್ರಕಟ ಮಾಡುವುದು. ಹೆಂಗೆ? ರವಿವತ್ತ ಸೂರ್ಯವತ್ತು. ನಿಮ್ಗೆ ರವಿ ಶಬ್ದನೂ ಗೊತ್ತಿಲ್ಲ ಅಂತ ಅದನ್ನು ಕನ್ನಡದಾಗ ಹೇಳ್ತಾರೆ, ಮತ್ತೆ ಹೇಳ್ತಾರೆ. ಯಾರಿಗೆ ಸಂಸ್ಕೃತ ಗೊತ್ತಿಲ್ಲ, ರವಿ ಅಂದರೆ ಗೊತ್ತಿಲ್ಲ. ರವಿ ಅಂದರೆ ಯಾರು ಹುಡುಗ ಅದನ್ನು ತಿಳ್ಕೊಳ್ತಾರೆ. ಅದಕ್ಕೆ ಮತ್ತೆ ಇಟ್ಟು ನಮಗೆ ಬುದ್ಧಿ ಇಲ್ಲ ಅಂತ ಅದು ಟೀಕ ಬರೆದ್ರು. ರವಿ ಅಂದರೂ ಗೊತ್ತಿಲ್ಲ ಈ ಕಂಪ್ನಿಗೆ, ಅದಕ್ಕೆ ಸೂರ್ಯವತ್ತ ಅಂತ. ಹೇಗೆ ಸೂರ್ಯನು ಸರ್ವವನ್ನು ಬೆಳಗುತ್ತಾನೆಯೋ ಅದರಂತೆ ಈ ಗುಹೆಯಲ್ಲಿ ಏನಪ್ಪ ಮನಬುದ್ಧಿ ಎಂಬ ಗುಹೆಯಲ್ಲಿ ಇರತಕ್ಕಂಥ ಆತ್ಮ ಏನಪ್ಪ ಅಂದ್ರೆ ಅವ ಎಲ್ಲವನ್ನು ಕೂಡ ಬೆಳಗುತ್ತಾನೆ. ಬೆಳಗುತ್ತಾನೆ ಅಂದರೆ ಏನು ರೀ? ಉಚ್ಚೈ ಪ್ರಕಾಶತೆ ಸರ್ವೋತ್ಕರ್ಷೇಣ ಭಾಸತೆ. ಅವರು ನಾವು ಎಷ್ಟು ದಡ್ಡಿದ್ದೇವೆ ಅಂತ ಗೊತ್ತದ ರೀ ಅವರಿಗೆ. ಅದಕ್ಕೆ ಎಲ್ಲ ಬಿಚ್ಚಿ ಹಾಕತ್ತಾರೆ. ಪ್ರಕಾಶ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅದನ್ನು ಹೇಳ್ತಾರೆ ಅವರು. ಏನಪ್ಪ? ಉಚ್ಚೈಹಿ ಪ್ರಕಾಶತೆ. ಉಚ್ಚೈ ವಿಶೇಷವಾಗಿ. ವಿಶೇಷವಾಗಿ ಅಂದ್ರೇನು? ವಸ್ತು ಎಲ್ಲ ಅದಾವ. ಕಣ್ಣಿಗೆ ರೂಪದ್ದೇ, ಕಿವಿಗೆ ಶಬ್ದ ವಿಶೇಷದ ಇವು. ಇದಂ ಸರ್ವಂ ಎಲ್ಲರಿಗೂ ಗೊತ್ತದ. ಏನದ? ಕಿಂಚಿತ್. ಪರಂತು ವಿಶೇಷ ಜ್ಞಾನ ಅಂದ್ರೆ ರೂಪದ ಜ್ಞಾನ, ಶಬ್ದ ಜ್ಞಾನ, ವಿಶೇಷವಾಗಿರ್ತಕ್ಕಂಥ ಜ್ಞಾನದ ಇದು ಉಚ್ಚೈ. ವಿಶೇಷವಾಗಿ ಶಬ್ದ ಸ್ಪರ್ಶಾದಿಗಳ ಸರ್ವೋತ್ಕರ್ಷೇಣ ಭಾಷತೆ. ವಿಶೇಷವಾಗಿ ಇದು ಭಾಸತೆ ಪ್ರಕಟ ಆಗ್ತದೆ, ಜ್ಞಾನ ಮಾಡಿ ಕೊಡ್ತದೆ, ತಿಳಿತದೆ. ಅದಕ್ಕೇನಪ್ಪ ಅಂದ್ರೆ ಉಚ್ಚೈಹಿ. ಉಚ್ಚೈ ಅಂದರೆ ವಿಶೇಷವಾಗಿ. ರವಿವರ್ತ ಸೂರ್ಯನಂತೆ ವಾ ಅನ್ವಯ ಆಕಾಶ ಮಧ್ಯವರ್ತಿ ಸೂರ್ಯ ಇವ ಇತ್ಯರ್ಥ. ಏನು ವಿಶೇಷ ಅಂದರೆ ಏನು? ಇದು ಆಕಾಶದ ಸೂರ್ಯನಿಗೆ ನೋಡೋಕೆ ಮತ್ತೆ ಏನು ಹೇಳಬೇಕೇನ್ರಿ? ಯಾರು ಏನು ತಾನೇ ಕಾಣ್ತದೆ. ಅದು ಏನು ಜರೂರತ್ತಿನ ಅಷ್ಟು ಸೂರ್ಯ ಅಷ್ಟು ವಿಶೇಷ ಅದಾನು, ಅಷ್ಟು ವಿಶೇಷ ಅದಾನು. ಅದು ಸೂರ್ಯ ಎಲ್ಲ ಹೇಳ್ತಾರೆ. ಏನು ಅದು ಶಾಖಾಗ್ರ ಚಂದ್ರನಂತೆ ಹಿಂಗೆ ಮಾಡ್ಬೇಕೇನು? ಶಾಖಾಗ್ರ ಚಂದ್ರನಂತೆ ಕದ್ರ ಮೇಲೆ ನೋಡೋಣ ಜರೂರತ್ತಿಲ್ಲ. ಹೇಗೇನಪ್ಪ ಸೂರ್ಯ ಸ್ಪಷ್ಟ ಅದಾನ, ಹಂಗೆ ಆತ್ಮ ಸ್ಪಷ್ಟ ಅದಾನ. ಪ್ರಶ್ನೆನೇ ಇಲ್ಲ, ಆತ್ಮ ಸ್ಪಷ್ಟ ಅದಾನ. ಅದಕ್ಕೆ ಹೇಳ್ತಾರೆ ಅವರು, ಏನು ಸೂರ್ಯಸ್ತಪತಿ ತೇಷ ಇದ್ದ ಇತಿ ಶ್ರುತೆ ಇದಂ ವಿಶ್ವಂ ದೃಶ್ಯಂ ಸರ್ವಂ ಪ್ರಕಾಶಯನ್ ಸ್ಫೋರ್ಯನ್ ರವಿವತ್ತ ಸೂರ್ಯವತ್ ಉಚ್ಚೈ ಪ್ರಕಾಶತೆ ಸರ್ವೋತ್ಕರ್ಷೇಣ ಭಾಷತೆ. ವಿಶೇಷವಾಗಿ ಪ್ರಕಾಶ. ವಿಶೇಷ ಅಂದರೆ ಏನು ರೀ? ಸಾಮಾನ್ಯ ಪ್ರಕಾಶ ಬೇರೆ, ವಿಶೇಷ ಪ್ರಕಾಶ ಬೇರೆ. ಅದಲ್ಲ ಹೆಡ್ಲೈಟ್ ಅಂತ ಇರ್ತಾವೆ ನೋಡ್ರಿ. ಅವು ಹೆಡ್ಲೈಟ್ ಇರ್ತಾವಲ್ಲ, ಅವು ವಿಶೇಷ ಪ್ರಕಾಶ ಇರ್ತಾವೆ. ಇವು ಇಟ್ಟೇ ಬೆಳಗ್ತಾವೆ, ನಮ್ಮ ಕೊಲೆಗೆ ಬೆಳಗ್ತಾವೆ, ಮುಂದೋದ್ರೆ ಕಾಣಂಗಿಲ್ಲ. ವಿಶೇಷ ಪ್ರಕಾಶ ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮವನ್ನು ಬೆಳಗುವುದು. ಅದಕ್ಕಂತ ವಿಶೇಷ ಸರ್ವೋತ್ಕರ್ಷೇಣ ಭಾಷತೆ. ಉಚ್ಚೈರ್ ವಿಶೇಷ ಅಂದರೆ ರೈವತ್ ಸೂರ್ಯನಂತೆ ಅನ್ವಯ ಮಾಡ್ಕೊರಿ ನೀವು. ಆಕಾಶ ಮಧ್ಯವರ್ತಿ ಸೂರ್ಯ, ಆಕಾಶದ ಮಧ್ಯದಲ್ಲಿ ಇರ್ತಕ್ಕಂಥ ಸೂರ್ಯನನ್ನು ಹೇಗೆ ತಿಳಿಸಿಕೊಡೋ ಜರುತ್ತಿನ ಪ್ರಕಾಶ ಸ್ವರೂಪನೇ ಅದನು. ಅದರಂತೆ ಆತ್ಮ ಏನಪ್ಪ ಅಂದ್ರೆ ಸರ್ವೇಂದ್ರಿಯಾದಿಗಳನ್ನು
ಕೋಶಗಳನ್ನು, ದೇಹಗಳನ್ನು ಇವೆಲ್ಲ ಕೂಡ ಅವ ಬೆಳಗ್ತಾನೆ. ಏತೇನ ಪೂರ್ವ ಶ್ಲೋಕೆ ಏಷ ಅಂತರಾತ್ಮ ಪುರುಷ, ಹಿಂದೆ ಹೇಳ ನಿಮಗೆ ಅದಕ್ಕೆ. ಏಷ ಇವನಪ್ಪ ಅಂದ್ರೆ ಏಷ ಪುರುಷ ಅಂತರಾತ್ಮ, ಇವ ಏನು ಅಂತರಾತ್ಮ ಆಗಿ ಅದಾನ ಅಂತ ಕಥಿತ ಹಂಗೆ ಹಿಂದೆ ಹೇಳ್ಯದ. ಎಲ್ಲಿರ್ತಾನ? ಪುರಿ ಶರೀರೆ ಶೇತೆ ಇತ್ಯರ್ಥ. ಎಲ್ಲದನ? ಶರೀರವೆಂಬ ಪುರದಲ್ಲಿ ಅವ ಶೇತೆ ಮಕ್ಕೊಂಡನು. ಮಕ್ಕೊಂಡವ್ರಿಗೆ ಏನು ಗೊತ್ತಿರ್ತದೆ? ಏನು ಗೊತ್ತಿಲ್ಲ. ನಾನು ಗೊತ್ತೇ, ಇನ್ನೊಬ್ರದ್ದು ಗೊತ್ತಿಲ್ಲ. ಹಾಗೆ ಇವನು ಜೀವಾತ್ಮನಾಗಿ ಮಕ್ಕೊಂಡ, ಏನು ಗೊತ್ತಿಲ್ಲ ಅವನಿಗೆ. ಜೀವನದ ಗೊತ್ತಿಲ್ಲ, ದೇವ್ರದ್ದು ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ ಅವರು ಪುರುಷೇ ಮಕ್ಕೊಂಡನವ. ಹೆಂಗೆ ಹೇಳ್ತಾರೆ ಅವರು? ಅತ್ರ ಏನಪ್ಪ ಇಲ್ಲಿ? ಸ್ಥೂಲ ಶರೀರೆ ದೀಗುಹಾಯಾಮ್ ಬಿಚ್ಚ ಹೇಳ್ತಾರೆ. ಸ್ಥೂಲ ಶರೀರದಲ್ಲಿ, ಬುದ್ಧಿ ಎಂಬ ಗುಹೆಯಲ್ಲಿ, ಸೂಕ್ಷ್ಮ ಶರೀರದಲ್ಲಿ, ಅವ್ಯಾಕೃತ ಆಕಾಶ ರೂಪದಲ್ಲಿ, ಕಾರಣ ಶರೀರದಲ್ಲಿ, ಪ್ರಕಾಶ ರೂಪದಲ್ಲಿ ಶೈತೆ. 3 ಶರೀರ ಇದಾವಲ್ಲ ಅಲ್ಲಿ ಹೇಳ್ತಾರೆ. ಎಲ್ಲೆಲ್ಲಿ ಹೆಂಗೆ ಮಲಗ್ಯಾನ ಹೇಳ್ತಾರೆ ಅವರು. ಎಲ್ಲಿ ಶಾಸ್ತ್ರ ಹೇಳ್ತಾರಪ್ಪ? ಸ್ಥೂಲ ಶರೀರೆ ಎಲ್ಲಿ? ದೀಗುಹಾಯಾಮ್. ಸ್ಥೂಲ ಶರೀರದಲ್ಲಿ ಬುದ್ಧಿ ಎಂಬ ಗುಹೆಯಲ್ಲಿ ಮಲಗ್ಯಾನ. ಸೂಕ್ಷ್ಮ ಶರೀರದಲ್ಲಿ ಅವ್ಯಾಕೃತ ಆಕಾಶ, ವ್ಯಾಕೃತ ಇಲ್ಲಿ ತನ್ಮಾತ್ರೆಗಳು, ಇದಕ್ಕೇನಂತಾರೆ? ತನ್ಮಾತ್ರ ರೂಪ ಗುಹೆಯಲ್ಲಿ ಮಲಗ್ಯಾನ. ಕಾರಣ ಶರೀರದಲ್ಲಿ ಏನಪ್ಪ ಅಂತ ಕೇಳಿದರೆ ಶರೀರೆ ಪ್ರಕಾಶತೆ ಇತಿ ಕಥನಾತ್ ವಿವೃತ. ಅಲ್ಲಿ ಕಾರಣ ಶರೀರದಲ್ಲಿ ಏನಪ್ಪ ಅಂತ ಕೇಳಿದರೆ ತಮದಲ್ಲಿ, ಅಜ್ಞಾನದಲ್ಲಿ ಏನಪ್ಪ ಅಂದ್ರೆ ಅವ ಅದಾನಂತೆ ಹೆಂಗೆ ಹೇಳ್ತೀರಿ ನೀವು? ಮಲಿಗ್ಯಾನ ಎದ್ದು ಕೂಡಲೇ ಹೇಳ್ತಾನಲ್ಲ ಅವ. ನ ಕಂಚಿದ ವೇದಿಶಂ ಸುಖ ಸುಪ್ತೋಹಂ ಅಂತ ಹೇಳ್ತಾನಲ್ಲ. ಅಂದ್ರೆ ಮಲಗದಾನ ಹೇಳಕ್ಕೆ ಬರೋಂಗಿಲ್ಲ. ಅದಾನ ಹಿಂಗೆ ಅದಾನ ಅಂತ. ಅದು ಬೆಳಗ್ಯಾನ ನೋಡ್ಯಾನ. ಅದಕ್ಕೆ ಹೇಳಿದ್ರೆ ಅವರು ಪ್ರಕಾಶತೆ ಇತಿ ಕಥನಾತ್ ವಿವೃತ. ಸಕಲ ದಿಕ್ಕ ಅವಸ್ಥಿತ ವಸ್ತು ಭಾಸಕತ್ವಂ ಗಗನ ತರ ಮಧ್ಯವರ್ತಿ ರವೇ ಪ್ರಸಿದ್ಧಂ. ಎರಡು ಚಂದ ಹೇಳಿದ್ರಿ. ಏನಪ್ಪ? ಗಗನ ಮಧ್ಯವರ್ತಿ ಸೂರ್ಯನು, ಆಕಾಶದ ಮಧ್ಯದಲ್ಲಿ ಇರುವ ಸೂರ್ಯನು. ಮಧ್ಯವರ್ತಿ ಸೂರ್ಯ ಯಾಕಂದ್ರೆ ಸೂರ್ಯ ಬೆಳಗ್ತಾನೆ. ಮಧ್ಯವರ್ತಿ ಅಂದ್ರೆ ತಲೆ ಮೇಲೆ ಅದಾನ್ರಿ ಸೂರ್ಯಗ. ತಲೆ ಮೇಲೆ ಅದಾನ ಅರ್ಥ ಏನು ರೀ? ಮಧ್ಯವರ್ತಿ. ಎಲ್ಲಿ? ಆಕಾಶದ ಮಧ್ಯವರ್ತಿ ಅದ. ಮತ್ತು ಪ್ರಾತಃ ಕಾಲೀನ, ಸಂಧ್ಯಾಕಾಲೀನ ಸೂರ್ಯ ಬೆಳಗ್ತಾನಂತ ಅಷ್ಟ ಹೇಳಂಗಿಲ್ಲ. ಅವ ಯಾವಾಗಿದ್ರೂ ಬೆಳಗ್ತಾನೆ, ಪರಂತು ಮಧ್ಯವರ್ತಿ ಸೂರ್ಯವರ್ತ. ಪ್ರಖರ ನಿರ್ಮೂಢ. ಹಂಗೆ ಮೇಘರಹಿತ ಮಧ್ಯವರ್ತಿ ಸೂರ್ಯನು ಹೇಗೆ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಏನಪ್ಪ ಪ್ರಕಾಶ ಮಾಡುತ್ತಾನೆಯೋ ಅದರಂತೆ ಈ ಆತ್ಮ ಸ್ಥೂಲ ಶರೀರದಲ್ಲಿ, ಕಾರಣ ಶರೀರದಲ್ಲಿ, ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಇವ ಬೆಳಗ್ತಾನೆ. ಅದಕ್ಕೆ ಹೇಳಿದ್ರು ಬೆಳಗ್ತಾನೆ ಹೆಂಗೆ. ಈಶ್ ಅಂತರಾತ್ಮ ಪುರುಷ ಇತಿ ಹೇಳ್ಯಾರವರು. ಸ್ಥೂಲ ಶರೀರೇ ದ್ಯೂಗಯಾಮ್, ಸೂಕ್ಷ್ಮ ಶರೀರೇ ಅವ್ಯಾಕೃತ ಆಕಾಶ ಅಂದ್ರೇನಪ್ಪ? ತನ್ಮಾತ್ರೆಗಳಲ್ಲಿ. ಕಾರಣ ಶರೀರೇ ತಮದಲ್ಲಿ, ಅವಿದ್ಯೆಯಲ್ಲಿ. ಕಾರಣ ಶರೀರದಲ್ಲಿ ಅವಿದ್ಯೆ, ಸೂಕ್ಷ್ಮ ಶರೀರದಲ್ಲಿ ತನ್ಮಾತ್ರೆ, ಸ್ಥೂಲ ಶರೀರದಲ್ಲಿ ಈ ಸ್ಥೂಲ ಭೂತಾದಿಗಳು. ಇವೆಲ್ಲವನ್ನು ಕೂಡ ಆ ಆತ್ಮ ಅವ ಬೆಳಗ್ತಾನೆ. ಸ್ವಾಭಾವಿಕ. ಅದು ಎಲ್ಲಿಟ್ಟರು ಬೆಳಗ್ತಾನೆ ಅವ. ಆ ಸ್ವರೂಪನೇ ಪ್ರಕಾಶ. ನೀವು ರತ್ನವನ್ನು ಎಲ್ಲಿಟ್ಟರು ಬೆಳಗ್ತದೆ. ಅದೇ ರತ್ನ ಸ್ವಭಾವನೇ ರತ್ನ. ಅದು ಎಲ್ಲಿಟ್ಟರು ಹೇಗೆ ಬೆಳಗುತ್ತದೋ ಅದರಂತೆ ರತ್ನ. ಅದರಂತೆ ಆತ್ಮನು ಪ್ರಕಾಶ ಸ್ವರೂಪನು, ಜ್ಞಾನ ಸ್ವರೂಪನು ಆಗಿರುವುದರಿಂದ ಸದಾ ಏನಪ್ಪ ಅಂತ ಕೇಳಿದರೆ ಬೆಳಗುತ್ತಾನೆ. ತದ್ವತ್ ಸರ್ವಾಂತರ ಆತ್ಮ ಸಕಲ ವಸ್ತು ಅವಭಾಸಕ. ಹಾಗೆ ಸಕಲ ವಸ್ತು, ಸಕಲ ಅಂದರೆ ಸ್ಥೂಲ, ಸೂಕ್ಷ್ಮ, ಕಾರಣ. ಶರೀರದಲ್ಲಿ ಇರತಕ್ಕಂಥ ಶರೀರ, ಅದರತಕ್ಕಂಥ ಸಮಸ್ತ ವಸ್ತುಗಳು ಎಲ್ಲವನ್ನು ಕೂಡ ಅವ ಬೆಳಗ್ತಾನೆ. ಯಾಕೆ ಬೆಳಗೋದೇ ಅವನ ಸ್ವಭಾವ ಅದ. ಸೂರ್ಯ ಅಂತ ಬೆಳಗೋದು,
ಬೆಳಗೋದು. ಸೂರ್ಯ ಹೆಂಗೆ ಬೆಳಗೋದೇ ಅವನ ಸ್ವಭಾವ, ಅದರಂತೆ ಆತ್ಮನು ಕೂಡ ಚಿದ್ರೂಪನಾಗಿರುವುದರಿಂದ ಅವ ಏನು ಅದು ಬೆಳಗ್ತಾನೆ. ಏನೂ ಇಲ್ಲ ಅಂತ ಬೆಳಗ್ತಾನೆ, ಅದಂತ ಬೆಳಗ್ತಾನೆ. ಬೆಳಗೋದು ಕೆಲಸನೇ ಅದು. ಇಲ್ಲ ಅಂತಾರೆ, ಇಲ್ಲ ಅನ್ಬೇಕಾದ್ರೂ ಕೂಡ ಇದ್ದೇ ಹೇಳ್ಬೇಕಲ್ರಿ. ಇಲ್ಲ ಅಂತ ಹೇಳ್ಬೇಕಾದ್ರೆ ಇದ್ದೇ ಹೇಳ್ಬೇಕಲ್ಲ, ತಾಯಿದ್ದೇ ಹೇಳೋಕ್ಕೆ ಬರೋಂಗಿಲ್ಲ. ಅದಕ್ಕಂತಾರೆ ಆತ್ಮನು ಇಲ್ಲಿ ನಾ ಏನೊಂದು ಅರಿಯಲಿಲ್ಲ ಅಂದ್ರೆ ಆ ಅಜ್ಞಾನವನ್ನು ಇಲ್ಲದ್ದನ್ನು ಅರಿತಾನಂತಾನೆ ಅರ್ಥದ. ಅವನ ಪ್ರಕಾಶಕ್ಕೆ ನ ಅಪಲಾಪ, ಅವನ ಪ್ರಕಾಶಕ್ಕೆ ಎಂದು ಕೂಡ ಚ್ಯುತಿ ಬರುವುದಿಲ್ಲ ಅಂತಾರೆ ಅವರು. ತದ್ವತ್ ಸರ್ವಾಂತರ ಆತ್ಮ, ಅದರಂತೆ ಆತ್ಮ ಏನೇನು ಸಕಲ ವಸ್ತು ಅವಭಾಸಕ. ಸಕಲ ವಸ್ತು, ಸಕಲ ಅಂದರೆ ಏನು? ಸ್ಥೂಲ ಸೂಕ್ಷ್ಮ ಶರೀರ ಇವೆಲ್ಲವೂ ಇರ್ತಕ್ಕಂಥ ಅವೇನಪ್ಪ ಅವಭಾಸಕ ಅದಾನ ಅನ್ನೋದು ಈ ಶ್ಲೋಕದ ಅರ್ಥದ, ಇದರ ಭಾವನೆ. ಮುಂದಿನ ಶ್ಲೋಕದ ಜ್ಞಾತ ಮನೋ ಅಹಂಕೃತಿ ವಿಕ್ರಿಯಾಣ ದೇಹೇಂದ್ರಿಯ ಪ್ರಾಣ ಕೃತ ಕ್ರಿಯಾಣ ಅಯೋಗ್ನಿವತ್ ತಾನ್ ಅನುವರ್ತಮಾನೋ ನ ಚೇಷ್ಟತೆ ನ ವಿಕರೋತಿ ಕಿಂಚನ. ಇಷ್ಟೆಲ್ಲ ಮಾಡ್ತಾನ ಅಂತೀರಿ, ಅವನಿಗೆ ವಿಕಾರ ಬರೋಂಗಿಲ್ಲೇನು? ವಿಕಾರ ಬರೋಂಗಿಲ್ಲ. ಅವಿಕೃತ ಕೌಂತೇಯಮೇ ಹೇಳ್ತಾರಲ್ಲ, ಅವಿಕೃತ ಅದನ, ಅವನು ವಿಕೃತ ಆಗೋದಿಲ್ಲ. ಯಾಕೆ? ಅವನ ಸ್ವಭಾವನೇ ನಿರ್ವಿಕಾರದ. ಹೌದಾ? ಕೆಲವೊಬ್ಬ ನೀವು ಭೀಮಗೆ ಒಂದು ಇಟ್ಟೆ ಆ ಕಡೆ ನೋಡಿದ್ರೆ ಅವನಿಗೆ ಸಿಟ್ಟು ಬರ್ತದೆ. ಅವ ಹಾಗೆ ಅದನು, ಅವನಿಗೆ ಸಹನೆ ಹಂಗಿಲ್ಲ. ಧರ್ಮಗೆ ಎರಡು ಬೇಕಾಟನ್ರಿ ಅವ್ನು ಗಪ್ಪೆ ಇರ್ತಾನೆ. ಅವ್ರ ಸ್ವಭಾವನೇ ಹಂಗೆ. ಮನೆಬಿಟ್ಟು ಹೊರಗೆ ಹಾಕಿದ್ರು ಹೂನೇ ಅಂದ, ಅವ ಸೀರೆ ಕಳೆದ್ರು ಹೂನೇ ಅಂದ. ಅವಿಕೃತ ಕೌಂತೆ ಅದನ್ರಿ ಅವ ಏನು ಸುಮ್ಮನೆ ಭೀಮ ಅದು ವಿಕೃತ ಕೌಂತೆ ಅದು. ತಡಿ ಅಂದ್ರೆ ತಡೆಯಂಗಿಲ್ಲ, ನೋಡೇ ಬಿಡ್ತೀನಿ ಅಂತ. ಯಾರು? ಭೀಮ. ಹೀಗೇನಪ್ಪ ಅಂತ ಕೇಳಿದ್ರೆ ಆತ್ಮ ಏನಿದೆ ಇದು ಅವಿಕೃತ ಅದ. ಧರ್ಮರಾಯನಂಗೆ ಇದು ಏನು ಮಾಡ್ತಾರಮ್ಮ? ಹೋಗಂದ್ರೆ ಹೋಗೋನು, ಇರು ಅಂದ್ರೆ ಏನು? ಸೀರೆ ತೆಗಿತಾರೆ ತೆಗೀಲಿ, ನಿಶ್ಚಲ ಅದಾನ ಮನುಷ್ಯ. ಅದಕ್ಕೆ ಹೇಳ್ತಾರೆ ಅವರು, ಆತ್ಮ ಹೆಂಗದಾನ, ಈ ಅವ ನಿರ್ವಿಕಾರ ಅದಾನ ಖರೆ, ಪರಂತು ಸ್ವಲ್ಪ ಎಲ್ಲರೂ ಒಂದೇ ಹೊಟ್ಟೆ ಹುಟ್ಟ್ಯಾರ. ಭೀಮ ಬೇರೆ. ಅದಕ್ಕೆ ಹೇಳ್ತಾರೆ ಅವರು ಜ್ಞಾತ, ಅದು ಹೇಳ್ತಾನೆ ಆತ್ಮ ಹೆಂಗದ, ಇವೆಲ್ಲ ಕೆಲಸ ಏನು ಮಾಡಿದ್ರು, ಬುದ್ಧಿ ಮನಸ್ಸು ಶರೀರ ಇವೇನೇನು ತಮ್ಮ ಕೆಲಸ ಮಾಡಿದ್ರು ಎಲ್ಲಕ್ಕೂ ಅನುಮೋದನೆ, ಎಲ್ಲಕ್ಕೂ ಸೈ. ಅದಕ್ಕೆ ನಾವು ಏನಪ್ಪ ಅಂದ್ರೆ ಆತ್ಮ ಅದಾನ. ಜ್ಞಾತ ಮನೋ ಅಹಂಕೃತಿ ವಿಕ್ರಿಯಾಣ ದೇಹ ಇಂದ್ರಿಯ ಪ್ರಾಣಕೃತ ಪ್ರಾಣಗಳಿಂದಾದ ಕ್ರಿಯಾಣ. ದೇಹ ಇಂದ್ರಿಯ ಪ್ರಾಣ ಇವು ಕ್ರಿಯಾ ಕರ್ಮೇಂದ್ರಿಯ. ಇನ್ನು ಮನೋಬುದ್ಧಿ ಅಹಂಕಾರ ಇವೇನಪ್ಪ ಜ್ಞಾನೇಂದ್ರಿಯ. ಇವು ಅಯೋಗ್ನಿವತ್, ಅಯ ಅಂದರೆ ಕಬ್ಬಣ, ಅಗ್ನಿ ಅಂದರೆ ಬೆಂಕಿ. ಹೌದು, ಅಯೋಗ್ನಿವತ್ ತಾನ್ ಅನುವರ್ತಮಾನು, ಅದರಂತೆ ಕಂಡರೂ ಕೂಡ ನ ಚೇಷ್ಟತೆ ನ ವಿಕರೋತಿ ಕಶ್ಚನ. ಕಾಣ್ತದೆ ಹಂಗೆ ಕಾಣ್ತದೆ. ಬೆಂಕಿಯಾಗಿ ಬಿದ್ದು ಉದ್ದ ಗುಂಡ ಕಬ್ಬಣ, ಬೆಂಕಿ ಏನಪ್ಪ ಅಂತ ಕೇಳಿದರೆ ಗುಂಡಾಗ್ಯದ, ಬೆಂಕಿ ಉದ್ದದ. ಬೆಂಕಿ ಉದ್ದು ಇರೋಂಗಿಲ್ಲ ಬಿಡ್ರಿ, ಕಬ್ಬಣ ಉದ್ದು ಅದೇನು ಇರೋಂಗಿಲ್ಲ, ಅದು ಒಂದು ಬೆಂಕಿನೇ ಅದು. ಆದರೆ ಕಲ್ಪನಾ ಮನುಷ್ಯ ಬೆಂಕಿ ಹಂಗೆ ಉದ್ದದ ಗುಂಡದ ಅಂತಾರಲ್ಲ, ಆದರೂ ಅದು ಬೆಂಕಿ ಉದ್ದೂ ಅಲ್ಲ ಗುಂಡು ಅಲ್ಲ. ಅದು ಹೆಂಗೆ ಅದರಂತೆ ಆತ್ಮ ಏನಪ್ಪ ಅಂತ ಕೇಳಿ ಅದ ಜ್ಞಾತ. ಅದನ್ನು ಹೇಳ್ತಾರೆ ಅವರು. ಮನೋ ಅಹಂಕೃತಿ ವಿಕ್ರಿಯಾಣ ಟೀಕಾದ ಮನೋ ಮನಸ್ಸು ಸಂಕಲ್ಪ ವಿಕಲ್ಪ ಮನ ಅಭಿಮಾನ ಮಾಡತಕ್ಕಂಥ ಅಹಂಕಾರ ಏನಪ್ಪ ವಿಕಾರಾಣ. ವಿಕಾರ ಮನಸ್ಸಚ್ಚ ಅಹಂಕೃತಿಶ್ಚ ಮನೋ ಅಹಂಕೃತಿ. ಅದು ಸಂಧಿ ಸಮಾಸ ಮಾಡ್ತಾರೆ. ನಾವು ಸಂಧ್ಯಾಗೆ ಹೋಗಿಲ್ಲ, ಹತ್ತು ನಮಗೇನು ಮಾಡೋದು.
ನಾವು ಸೀದಾ ರೋಡ್ನಾಗ ನಡೆದೆ ಸಂಧಿ, ಆ ಸಂಧಿ ನಮಗೇನು ಜರೂರತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಈ ಅಹಂಕೃತಿ ವಿಕೃತಿ ಅಂದರೆ ಏನು? ಮನೋ ಅಹಂಕೃತಿ ವಿಕ್ರಿಯಾಣ ಮನಸ್ಸಚ್ಚ ಅಹಂಕಾರಶ್ಚ ಮನೋ ಅಹಂಕೃತಿ, ಹಿಂಗೆ ಸಂಧಿ ಸಮಾಸ ಆಗ್ಯದ. ತಯೋ ಅಂದ್ರೆ ಮನಸ್ಸಿನ ಅಹಂಕಾರದ ವಿಕ್ರಿಯಾ. ವಿಕ್ರಿಯೆ ಅಂದ್ರೇನು? ಅನ್ಯಥಾ ಪ್ರಾಪ್ತಿ ವಿಕಾರ. ವಿಕಾರ ಅಂದ್ರೆ ಏನು? ಅನ್ಯಥಾ ಪ್ರಾಪ್ತಿ. ಏನು ಇಟ್ಟು ಮನುಷ್ಯನಿಗೆ ಹೆಂಗೆ ಸಿಟ್ಟು ಬಂತಾರೆ? ಧರ್ಮರಾಯನೂ ಒಂದು ಸಿಟ್ಟು ಬಂದಾನ. ಹಂಗರ್ಥ ಇಂಥ ಮನುಷ್ಯನಿಗೆ ಹೆಂಗೆ ಸಿಟ್ಟು ಬಂತ? ವಿಕಾರ ಆಗ ಮನುಷ್ಯ ಅಲ್ಲಿದ್ದು. ನಿರ್ವಿಕಾರ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿ ವಿಕಾರ ವಿರುದ್ಧ ಆಕಾರ ವಿಕಾರ. ಸತ್ವದಾನ ರಜು ಆಯಿತು, ಸತ್ವದಾನ ತಮೋ ಆಯಿತು, ಇದು ವಿಕಾರ. ಯಾಕೆ? ಸ್ವಭಾವದಿಂದ ವಿಚಲಿತ ಆಗೋದು ವಿಕಾರ ಅಂತೇವೆ ನಾವು. ಅದಕ್ಕೆ ಹೇಳ್ತಾರೆ ಅವರು, ಇವು ಅಹಂಕೃತಿಗಳ ಏನಪ್ಪ ಅಂದ್ರೆ ಮನಸ್ಸಿನ ತಯೋ ವಿಕ್ರಿಯಾ ಏನಪ್ಪ ಅಂದ್ರೆ ಅವುಗಳ ವಿಕಾರವನ್ನು ತಾಸಾಂ ಜ್ಞಾತ ಅವುಗಳ ಅರಿಯುವ ಅದರಂಗೆ ಆದ ಅಂದ್ರೆ ವಿಕಾರ ಆಗ್ತದೆ. ಅಹಂಕಾರ ಕೆಲಸ ಅಹಂಕಾರ ಮಾಡ್ತದೆ, ಅಭಿಮಾನ ಮಾಡ್ತದೆ. ನಾ ಬುದ್ಧಿ ತಿಳಿತದೆ, ನಾ ಅದು ಇಲ್ಲ, ಆಯ್ತದ ನೀವು ವಿಕಾರ ಆದಿ. ಅದಕ್ಕೆ ಹೇಳ್ತಾರೆ ಅವರು, ತಯೋರ್ ವಿಕ್ರಿಯಾ ತಾಸಾಂ ಜ್ಞಾತ, ಅದನ್ನು ಅಭಿಮಾನ ಮಾಡತಕ್ಕಂಥವ ಕಾಮ ಸಂಕಲ್ಪಾದೀನಾಂ ಮನೋವಿಕ್ರಿಯಾಣಾಂ ಗರ್ವಪದಾದೀನಾಂ ಅಹಂಕಾರ ವಿಕಾರಾಣಾಂ. ಎಷ್ಟು ಹೇಳಿದ್ರು ನೋಡ್ರಿ, ಅದು ಪೂಜೆ ಹೇಳ್ತಾರೆ. ಏನು? ಯಾರು? ಜ್ಞಾತ, ತನ್ನ ಮೇಲೆ ಹಾಕ್ಕೊಳ್ಳವ. ಏನು? ಮನೋ ಅಹಂಕೃತಿ ಇತ್ಯಾದಿಗಳ ವಿಕಾರ, ದೇಹೇಂದ್ರಿಯ ವಿಕಾರ, ಪ್ರಾಣದ ವಿಕಾರ, ಇವುಗಳ ವ್ಯವಹಾರವನ್ನು ಅದು ನಾನೇ ನೋಡಿದ್ರೆ ನಾನೇ ನೋಡೀನಿ, ನೋಡ್ಲಿದ್ರೆ ನಾನೇ ನೋಡೀನಿ, ಕಣ್ಣಿಗೇನಾದ್ರೆ ನನಗೆ ಏನಾಯಿತು, ಹೀಗೇನು ವಿಕೃತಿ ತನ್ನ ಮೇಲೆ ಹಾಕೋತಾನಲ್ಲ, ಅದಕ್ಕಂತಾರೆ ಅವ್ರ ಶಾಸ್ತ್ರದಾಗ ಇವು ಮನೋವಿಕಾರಾಣ. ಯಾವ್ಯಾವುದು ಹೇಳ್ತಾರವರು? ಕಾಮ ಸಂಕಲ್ಪಾದೀನಾಂ ಮನೋವಿಕ್ರಿಯಾಣ. ಇದು ಕಾಮ ಸಂಕಲ್ಪ ಹಿರಿ ಧೀರ್ ಭೀರ್ ಇವೇನದವು? ಮನೋದ ವಿಕಾರ ಅದಾವೆ. ಇವು ತನ್ನ ಮೇಲೆ ಹಾಕೋತಾನ. ಇವು ಬುದ್ಧಿದು ನಾ ಶಾಣೆ, ನನಗೀಗ ಆಸೆ ಆಯಿತು, ಇಚ್ಛೆ ಆಯಿತು, ಕ್ರೋಧ ಬಂತು, ಇವೆಲ್ಲ ತನ್ನ ಮೇಲೆ ಹಾಕೋತಾನೆ. ಗರ್ವಾದಿ ಪದಾನ ಅಹಂಕಾರಾದಿ ವಿಕಾರಾಣ ಅಂತರಾಣ. ಇವು ಅಂತರ ಮಾನಸಿಕವಾಗಿರ್ತಕ್ಕಂಥವು. ಇವುಗಳು ಜ್ಞಾತ, ಅವುಗಳ ವಿಭಾಗದೊಳಗೆ ನಾನೇ ಅಂತ ಏನು ತಿಳ್ಕೊತಾನೆ. ಇವು ಒಳಗಿನ ವಿಕಾರ. ಇವು ಕಾಮ ಸಂಕಲ್ಪ ಧೈ ಹೀರ್ ಭಿ ಏನಂದ್ರೆ ಒಳಗಿನ ವಿಕಾರ. ಅದು ಬುದ್ಧಿ ಮಾಡ್ತಾವೆ, ಮನಸ್ಸು ಮಾಡ್ತಾವೆ, ಚಿತ್ತ ಮಾಡ್ತವೆ. ಅದು ತನ್ನ ಮೇಲೆ ಹಾಕೋತಾನಲ್ಲ, ಅವುಗಳ ವಿಕಾರ ವಿಕೃತಿ ಅಂದರೆ ವ್ಯವಹಾರಗಳನ್ನು ತನ್ನ ಮೇಲೆ ಹಾಕೋತಾನಪ್ಪ ಅಂದ್ರೆ ಇವ ತಿಳ್ಕೊತಾನ ಜ್ಞಾತ. ಇನ್ನು ಹೊರಗಿಂದು ತಥಾ ಬಾಹ್ಯಾನಾಂ ದೇಹ ಇಂದ್ರಿಯ ಪ್ರಾಣಕೃತ ಕ್ರಿಯಾಣಾಂ ದೇಹಶ್ಚ ಇಂದ್ರಿಯಾಣಿ ಚ ಪ್ರಾಣಶ್ಚ ದೇಹೇಂದ್ರಿಯ ಪ್ರಾಣ. ಸಮಾಸ ಹೇಳೋದು ಸಮಾಸ. ತೈ ಕೃತ ಕ್ರಿಯಾ, ದೇಹದಿಂದ ಉತ್ಪನ್ನವಾದ ಕ್ರಿಯೆಗಳು ಏನಪ್ಪ ಅಂದ್ರೆ ಪ್ರಾಣದಿಂದ ಉತ್ಪನ್ನವಾದ ಕ್ರಿಯೆಗಳು, ಇಂದ್ರಿಯಗಳಿಂದ ಉತ್ಪನ್ನವಾದ ಕ್ರಿಯೆಗಳು. ದೇಹೇಂದ್ರಿಯ ಪ್ರಾಣಕ್ರಿಯೆ. ದೇಹದಿಂದ ಏನಾಗ್ತಾವ? ಅದರಲ್ಲಿ ವಿಕಾರ ಆಗ್ತಾವೆ. ಸ್ವರ್ಗದ್ರೆ ಸ್ವರ್ಗದೆ, ಸೊಕ್ಕದ್ರೆ ಸೊಕ್ಕದೆ, ಮುಪ್ಪಾದ್ರೆ ನಾ ಮುಪ್ಪಾದೆ. ಇದು ಕಣ್ಣಿಂದ ವಿಕ್ರಿಯೆ ಏನು? ನಾ ಇವು ಚಲೋ ನೋಡ್ತೀನಿ, ಈಗ ಸ್ವಲ್ಪ ಕಾಣ್ತವೆ, ಈಗ ಕಾಣಂಗಿಲ್ಲ. ಕಣ್ಣಿನ ವಿಕ್ರಿಯೆ ಅದ. ನಂಗೆ ನಡೆಯಕ್ಕೆ ಬರ್ತದೆ, ನಡೆಯಕ್ಕೆ ಬರೋಂಗಿಲ್ಲ, ಕರ್ಮೇಂದ್ರಿಯ ವಿಕ್ರಿಯೆ ಅದ. ಹಿಡ್ಯಕ್ಕೆ ಬರ್ತದೆ, ಹಿಡ್ಯಕ್ಕೆ ಆಗಂಗಿಲ್ಲ, ಈಗ ಕರ್ಮೇಂದ್ರಿಯ. ಇವೆಲ್ಲ ಈಗ ನನಗೆ ಉಸಿರು ತೊಗೊಳಕ್ಕಾಗಂಗಿಲ್ಲ ರೀ, ಈಗ ಭಾಳ ತ್ರಾಸ ಆಗ್ತದೆ. ನಾ ಪ್ರಾಣ ಉಸಿರಾಡಿಸ್ತೀನಿ, ಮನುಷ್ಯ ಅಭಿಮಾನ. ಇವೆಲ್ಲ ಏನಪ್ಪ? ಪ್ರಾಣ ವಿಕ್ರಿಯೆಗಳದಾವ. ಇವು ಪ್ರಾಣ ಕ್ರಿಯೆಗಳು. ಸ್ವಲ್ಪ ಉಸಿರ, ಜಾಸ್ತಿ ಉಸಿರ, ಪ್ರಾಣಾಯಾಮ ಮಾಡ್ತಕ್ಕಂಥವ್ರು ಮಾಡ್ತಾರಲ್ಲ ಅದರ ವಿಕಾರಗಳನ್ನು. ಅದಕ್ಕೆ ಹೇಳ್ತಾರೆ ಅಪಾನ ವ್ಯಾನ ಉದಾನ ಸಮಾನ. ಡೇಕರಿಕೆ ಬಂತಂದ್ರೆ ನಾನೇ ಡೇಕರಿಕೆ ಮಾಡಿದೆ. ಇವೆಲ್ಲ ಈ ಅನ್ಯ ವಿಕಾರಗಳು.
ವಿಕಾರಗಳಂದ್ರೆ ಇದ್ದಂತೆ ಇರುವುದು ಇಲ್ಲ, ಅದಕ್ಕೆ ವಿಕಾರ ಅಂತ. ಅದಕ್ಕೆ ಶಾಸ್ತ್ರ ಹೇಳಿದ್ರಪ್ಪ ಅಂದ್ರೆ ಹೇಳಿದ್ರು ದೇಹ ಪ್ರಾಣ ಇಂದ್ರಿಯ ವಿಕಾರ ಹೇಳಿದ್ರು. ದೇಹ ಶಬ್ದೇನ ಕರ್ಮೇಂದ್ರಿಯಾಣ, ದೇಹ ಅಂತ ಅರ್ಥ ಮಾಡಿರಿ, ಕರ್ಮೇಂದ್ರಿಯ ಈ ಶರೀರ ಅಂತ ಅರ್ಥ ಮಾಡಿ ಮುಪ್ಪು ಇತ್ಯಾದಿ ವಿಕೃತಿ ಆಗ್ತದೆ. ಕರ್ಮೇಂದ್ರಿಯಗಳು ವಿಕೃತಿ ಹಾಕವಲ್ಲ, ನೋಡ್ತಾನೆ ಕರ್ಮೇಂದ್ರಿಯ ಹೇಳ್ತಾನೆ, ಈಗ ನೀವು ಮಾಡ್ತೀನಿ ನಾ ಮಾಡೋಕ್ಕಾಗಿಲ್ಲ ರೀ, ಈಗ ನನ್ನ ಕೈಯ ಶಕ್ತಿ ಇಲ್ಲ ರೀ, ನನ್ನ ಕಾಲಿಗೆ ನಡೆಯೋಕೆ ಆಗಂಗಿಲ್ಲ ರೀ ಹೇಳ್ತಾನೆ. ಇವೆಲ್ಲ ಕರ್ಮೇಂದ್ರಿಯ ವಿಕೃತಿ ಅದು ಮೊದಲಿನಂಗಿಲ್ಲ. ಅವು ವಿಕೃತಿ ಆದರೆ ನನ್ನ ಕೈ ನಾ ಅಶಕ್ತಿ ಆಗೇನಿಲ್ಲ ಈಗ ಹಿಡಕ್ಕೆ ಬರಲಿ ಅಂದ್ರೆ ನಂಗೆ ಅಶಕ್ತಿ ಆಗಿರಿ ನಡೆಯಕ್ಕೆ ಬರೋಂಗಿಲ್ಲ ಈಗ ಅಂದ್ರೆ ತಾನೇ ಕೈಯ ಕಾಲು ಹಾಕನ. ಪ್ರಾಣ ಶಬ್ದದಿಂದ ಕರ್ಮೇಂದ್ರಿಯ ಏನಪ್ಪ ಅಂತ ಕೇಳಿದ್ರೆ ಪ್ರಾಣ ಇವೆರಡು ತಗೋರಿ ಅಂತಾರೆ ಅವರು. ದೇಹ ಶಬ್ದೇನ ಕರ್ಮೇಂದ್ರಿಯಾಣ ವಿಕಸ್ತತ್ವಾತ್ ವಚನಾದೀನಾಂ ಚಕ್ಷುರ್ ಆದಿ ಜ್ಞಾನೇಂದ್ರಿಯ ಪ್ರಾಣಾಂ. ಕರ್ಮೇಂದ್ರಿಯ ಇವೆಲ್ಲ ಇವೇನಪ್ಪ ಪ್ರಾಣ. ದರ್ಶನ ಶ್ರವಣಾದೀನ, ದರ್ಶನ ಕೇಳೋದು ಏನಪ್ಪ ಅಂದ್ರೆ ನೋಡೋದು ಇವೆಲ್ಲವು. ಪ್ರಾಣ ವ್ಯಾಪಾರಸ್ಯ ಮತ್ತು ಪ್ರಾಣದ ವ್ಯಾಪಾರ ಏನು? ಉಚ್ಛ್ವಸಿತ ನಿಶ್ವಸದಾಶ್ಚ, ಉಸಿರು ತಗೊಳ್ಳೋದು ಬಿಡೋದು, ಇದ್ರ ಜ್ಞಾತ ಇತ್ಯರ್ಥ. ಇದ್ರದ್ದೇನಪ್ಪ ಜ್ಞಾತ ಅದ. ಉಸಿರು ನಂಗೆ ಚಲೋ ತೊಗೋತೀನಿ, ಚಲೋ ಇಲ್ಲ, ಚಲೋ ನೋಡ್ತೀನಿ, ಚಲೋ ನೋಡೋಂಗಿಲ್ಲ, ನಡಿತೀನಿ, ನಡಕ್ಕೆ ಬರೋಂಗಿಲ್ಲ, ಇವೆಲ್ಲ ಪ್ರಾಣ ಅಂದ್ರೆ ಅರ್ಥ ಏನು? ಕರ್ಮೇಂದ್ರಿಯಗಳ ವ್ಯವಹಾರ. ಪ್ರಾಣದ ವ್ಯವಹಾರ ಏನಪ್ಪ ಅಂತ ಕೇಳಿದರೆ ಇವೆಲ್ಲ ಅರಿಯತಕ್ಕಂಥವನು ಏನಪ್ಪ ನಾನು ಇದ್ದೀನಿ. ಸಕಲಾನಂತರ ಬಾಹ್ಯ ವಿಕಾರ ಸಾಕ್ಷಿಣ, ನಾ ಹೆಂಗಿದ್ದೀನಿ? ಸಕಲ ಎಲ್ಲ ಅಂತರ ಒಳಗಾಗತಕ್ಕಂಥ ವ್ಯವಹಾರ ಅಂದರೆ ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯ ಮತ್ತು ಪ್ರಾಣಗಳಿಂದ ಆಗತಕ್ಕಂಥ ವ್ಯವಹಾರವನ್ನು, ಹೊರಗೆ ಕರ್ಮೇಂದ್ರಿಯ ಆಗತಕ್ಕಂಥ ವ್ಯವಹಾರವನ್ನು ಇವೆಲ್ಲ ಸಾಕ್ಷಿಣ ನಿರ್ವಿಕಾರತ್ವಂ ಆಹ. ಏನು? ನಾನು ನಿರ್ವಿಕಾರ ಇದ್ದೇನೆ. ಕಣ್ಣು ನೋಡ್ತಾ ನೋಡೋಂಗಿಲ್ಲ, ನಾ ಇರ್ತೇನೆ. ಕಾಲು ನಡೀತಾ ನಡೆಯಂಗಿಲ್ಲ, ಅವೆರಡಕ್ಕೂ ಸಾಕ್ಷಿ. ನಡೀತದೆ ಅನ್ನೋದು ಹೇಳ್ತೀನಿ, ನಡೆಯಂಗಿಲ್ಲ ಅನ್ನೋದು ಹೇಳ್ತೀನಿ. ಹೇಗೆ? ನಾ ಸಾಕ್ಷಿ ಇದ್ದೀನಿ, ಅದ್ರ ಜೊತೆಗೆ ಇಲ್ಲ. ಹೆಂಗೆ ದೃಷ್ಟಾಂತ ಕೊಟ್ಟು ಅಯೋ ಅಗ್ನಿವತ್ತ, ಅಯೋ ಅಗ್ನಿವತ್ತ, ಅಯ ಅಂದರೆ ಕಬ್ಬಣ, ಅಗ್ನಿ ಅಂದರೆ ಬೆಂಕಿ. ಅಗ್ನಿರಿವ ಅಗ್ನಿವತ್ತ, ಬೆಂಕಿಯಂತೆ ಕಬ್ಬಣ ಕಾಣ್ತಲ್ಲ, ಬೆಂಕಿಯಂತೆ ಕಬ್ಬಣ. ಬೆಂಕಿ ತಾದಾತ್ಮಾಗಿ ಗುಂಡ ಅದ ಬೆಂಕಿ, ಉದ್ದದ ಬೆಂಕಿ, ಚೌಕದ ಬೆಂಕಿ ಅಂತ ಅಲ್ಲ. ಅಯೋ ಅಗ್ನಿವತ್ತ ಯಥಾಗ್ನಿ ದೀರ್ಘಮುವ ವರ್ತುಲಮುವ ಅಯ ಅನುವರ್ತಮಾನ. ಅಯ ಕಬ್ಬಣ, ಬೆಂಕಿ ಏನಪ್ಪ ಅಂತ ಕೇಳಿದರೆ ಬೆಂಕಿ ಜೊತೆ ಕೂಡಿ ಹೆಂಗದು ಉದ್ದ ಅಗಲ ಚೌಕ ಅಂತ ಅನಿಸ್ಬಿಡ್ತದೆ. ಹಾಗೆ ಏನಪ್ಪ ಈ ಆತ್ಮನ ಕೂಡ ದೇಹೇಂದ್ರಿಯಾದಿಗಳು ಬೆರೆತು ಅವುಗಳ ತನ್ನ ಮೇಲೆ ಹಾಕೋತಾನೆ. ನೋಡಿದ್ರೆ ನೋಡಿದೆ, ನೋಡಲಿದ್ರೆ ನೋಡೋಂಗಿಲ್ಲ ಅಂತ ಹಿಂಗಂತಾನ. ಹಾಗೇನಪ್ಪ ಅನುವರ್ತಮಾನ ತತಃ ಯಥಾ ವ್ಯವಹ್ರಿಯತೆ. ಹೇಗೆ ಕಬ್ಬಿಣದಲ್ಲಿ ಸೇರಿದ ಬೆಂಕಿಯು ಉದ್ದು ಅಗಲವೆಂದು ಹೇಳಿಸಿಕೊಂಡು ವ್ಯವಹರಿಸುತ್ತದೆಯೋ ಅದರಂತೆ ಮನಬುದ್ಧಿ ಇಂದ್ರಿಯಾದಿಗಳು ಸೇರಿದ ಈ ಆತ್ಮ ಚೈತನ್ಯ ಅದು ಹಂಗಾನೆ ಕಣ್ಣು ನೋಡಿದ್ರೆ ನಾನು ನೋಡಲಿಲ್ಲ, ಕೈ ಹಿಡಿದ್ರೆ ನಾನು ಹಿಡಿಲಿಲ್ಲ ಅಂತ ಹಿಂಗೆ ವ್ಯವಹಾರ ಆಗ್ತದೆ. ನ ವಸ್ತುತಃ ಖರೆ ಅಂದರೆ ಆ ಕಬ್ಬಣ ದೀರ್ಘತ್ವ ತುಲಾದಿಭಾಗ್ ಏವಂ ತಾನ್. ಹೆಂಗೆ ಅದು ಕಬ್ಬಣ ದೀರ್ಘ ಸಣ್ಣದು ಉದ್ದ ಹೆಂಗೆ ಇಲ್ಲ ಅದರಂತೆ ಮನೋ ಅಹಂಕಾರ ಅಹಂಕೃತಿ ದೇಹೇಂದ್ರಿಯ ಪ್ರಾಣಾನ್ ಅನುವರ್ತಮಾನ. ಮನಸ್ಸು ದೇಹ ಹೆಂಗೆ ಅಂದರೆ ಕಬ್ಬಿಣ ಜೊತೆಗೆ ಅನುವರ್ತಮಾನ ಬೆಂಕಿ. ಅದು ಹೆಂಗದ ಆಗತಕ್ಕಂಥ ಬೆಂಕಿ ಹೆಂಗೆ ಉದ್ದ ಅಗಲ ಅಂತ ಅನಿಸ್ತದೆ, ಪರಂತು ಅದು ಉದ್ದು ಅಲ್ಲ ಅಗಲ ಅಲ್ಲ. ಹೇಗೆ ಅದರಂತೆ ದೇಹ ಮನಸ್ಸು ಇಂದ್ರಿಯ ಪ್ರಾಣಗಳನ್ನು ಅನುವರ್ತಮಾನ ಅದರ ಜೊತೆಗೆ ಕೂಡಿಕೊಂಡಿರುವುದರಿಂದ, ಅನುವರ್ತಮಾನ ವ್ಯಾಪಿತ್ವೇನ ಅದರ ಜೊತೆಗೆ ಕೂಡಿಕೊಂಡಿರುವುದರಿಂದ, ಸ್ವಚ್ಛತ್ವೇನ
ಸ್ವಚ್ಛ ಇರುವುದರಿಂದ, ಹೌದಲ್ಲ, ಕನ್ನಡಿ ಪನ್ನಡಿ ಸ್ವಚ್ಛ ಇರ್ತಾವೆ. ಹಂಗಿದ್ರೆ ಸ್ವಚ್ಛತ್ವೇನ ಚ ಸರ್ವತ್ರ ಪ್ರತಿಬಿಂಬಮಾನೋಪಿ, ಸ್ವಚ್ಛವಾದ ಕನ್ನಡಿಯಲ್ಲಿ ಹೆಂಗೆ ಸರ್ವತ್ರ ಪ್ರತಿಬಿಂಬಮಾನೋಪಿ ತತ್ತದ್ ವ್ಯಾಪಾರತ್ವ ವ್ಯವಹೀಯಮಾನೋಪಿ, ಆಯಾಯ ರೂಪದಲ್ಲಿ ವ್ಯವಹಾರ ಮಾಡಿದರು. ಬೆಂಕಿ ಗುಂಡದರಲ್ಲಿ ಗುಂಡಾಗಿ, ಚೌಕದಲ್ಲಿ ಚೌಕಾಗಿ, ಉದ್ದರಲ್ಲಿ ಉದ್ದಾಗಿ ವ್ಯವಹಾರ ಮಾಡಿದರೂ ಕೂಡ ಏನಪ್ಪ ಅಂದ್ರೆ ವಸ್ತುತಃ ನ ಚೇಷ್ಟತೆ, ವಸ್ತುತಃ ಅದು ಉದ್ದೂ ಆಗಿಲ್ಲ, ಅದು ಗುಂಡು ಆಗಿಲ್ಲ, ಚೌಕು ಆಗಿಲ್ಲ. ಹಾಗೆ ಆತ್ಮನು ಕೂಡ, ಪ್ರತ್ಯೇಕ ಆತ್ಮನು ಕೂಡ ಜ್ಞಾನೇಂದ್ರಿಯ ಶೈಲಿ ಅರಿಯುವಂತೆ, ಕರ್ಮೇಂದ್ರಿಯ ಶೈಲಿ ಕರ್ಮವನ್ನು ಮಾಡಿದಂತೆ ಅವನ ಪ್ರತೀಯಮಾನವಾದರೂ ಕೂಡ ಅವ ಏನು ಮಾಡವಲ್ಲ, ಅವ ಏನು ನೋಡವಲ್ಲ. ಯಾಕೆ? ಅವ ಇದಕ್ಕೆ ಭಿನ್ನವಾಗಿ ಪ್ರತ್ಯಕ್ ಅಂಚತಿ ಪ್ರತ್ಯಕ್ ಇವೆಲ್ಲಗಳಿಗೆ ವಿಲಕ್ಷಣವಾಗಿ ಅವ ಅದಾನ. ಅಂದ್ರೆ ಅರ್ಥ ಏನು ರೀ? ಸ್ವಯಂ ನ ವಿಕ್ರಿಯತೆ, ಸ್ವಯಂ ಆತ್ಮ ವಿಕಾರ ಆಗುದ, ನಿರ್ವಿಕಾರ ಅದಾನ. ಹೆಂಗೆ ಬೆಂಕಿ ಅದು ಅರೂಪ ಅದ, ಯಾವುದು ಕಾಣಂಗಿಲ್ಲ, ಅದರ ಜೊತೆಗೆ ಆಕಾರ ರಹಿತದ ಬೆಂಕಿ, ಪರಂತು ಅದರಲ್ಲಿ ಸೇರಿ ಆಕಾರ ಉಳ್ಳದ್ದಾಗಿ ಹೇಗೆ ತೋರುತ್ತದೆಯೋ ಆಗ ಆತ್ಮನು ಕೂಡ ನಿರ್ವಿಕಾರ ಸ್ವರೂಪನಾಗಿ ಇದ್ದರೂ ವಿಕೃತಿಕೊಂಡಿರ್ತಕ್ಕಂಥ ದೇಹ ಇಂದ್ರಿಯಾದಿಗಳಲ್ಲಿ ಸೇರಿ ಅವನೇನಪ್ಪ ವಿಕೃತನಾದಂತೆ ತೋರುತ್ತಾನೆ. ಸ್ವಯಂ ನ ವಿಕ್ರಿಯತೆ ನ ವಿಕರೋತಿ, ಅದು ವಿಕಾರ ಆಗುವುದಿಲ್ಲ. ಯಾಕೆ? ಕಿಂಚನ ಕುತ್ರಾಪಿ, ಕಿಂಚನ ನ ವಿಕರೋತಿ ಕುತ್ರಾಪಿ ನ ವಿಕರೋತಿ. ಈ ಹೆಂಗದೆ ಕಿಂಚನ ಕಿಂಚಿತ್ತೂ ಅದು ವಿಕಾರ ಆಗುವುದಲ್ಲ. ಅದು ಹೌದಲ್ಲ. ಕುತ್ರಾಪಿ ಅಂದರೆ ಯಾವ ಶರೀರದಲ್ಲಿ ಹೋದರೂ, ಸ್ಥೂಲ ಶರೀರ ಆಗಲಿ, ಕುತ್ರಾಪಿ ಶಬ್ದ ದೇಶವಾಚಕ, ಅಂದರೆ ಅದು ಕಿಂಚನ ಕಾಲವಾಚಕ. ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿ, ಹೌದಲ್ಲ. ಯಾವ ಕಾಲದಲ್ಲಿ ಅಂದರೆ ಜಾಗ್ರತ ಸ್ವಪ್ನ ಸುಷುಪ್ತಿಗಳಲ್ಲಿ, ಯಾವ ದೇಶದಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ. ಎರಡು ಚಂದ ಬರೋದಾರ ನೋಡಿ ಸೂಕ್ಷ್ಮ ಅವರು ಏನಪ್ಪ ಅದಕ್ಕೆ ಕಿಂಚನ ಕುತ್ರಾಪಿ ವಿಕ್ರಿಯಾಂ ನ ಉತ್ಪಾದಯತಿ ಚ, ಅದು ಅದರಲ್ಲಿ ಈ ವಿಕೃತಿ ತೋರುವುದೇ ಇಲ್ಲ. ಮೂರು ಶರೀರಗಳಲ್ಲಿಯೂ ಮೂರು ಕಾಲದಲ್ಲಿ, ಜಾಗ್ರಾದಿ ಮೂರು ಕಾಲದಲ್ಲಿಯೂ ಸ್ಥೂಲಾದಿ ಮೂರು ಶರೀರಗಳಲ್ಲಿಯೂ ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಅವ ಕುತ್ರಾಪಿ ಏನಪ್ಪ ಅಂದ್ರೆ ನ ವಿಕರೋತಿ. ಕಿಂಚನ ಕುತ್ರಾಪಿ ಶಬ್ದ ಹೆಂಗಿಟ್ರವರು, ಕಿಂಚನ ಸ್ವಲ್ಪನು, ಕುತ್ರಾಪಿ ಯಾವ ಸ್ಥಾನದಲ್ಲಿ ಅವನ ವಿಕಾರ ಆಗುವುದಿಲ್ಲ. ಜಾಗ್ರತ ಸ್ವಪ್ನಾದಿ ಕಾಲಗಳಲ್ಲಿಯೂ ಸ್ಥೂಲಾದಿ ಶರೀರಗಳಲ್ಲಿಯೂ ಆತ ವಿಕಾರ ಹೊಂದೋದಿಲ್ಲ. ಸೂರ್ಯಸ್ಯ ಇವ ಸಾನ್ನಿಧ್ಯ ಮಾತ್ರ ಜಡ ಪ್ರವೃತ್ತಿ ಹೇತುತ್ವ ಆತ್ಮನಃ ನತು ಕಿಂಚಿತ್ ವ್ಯಾಪಾರವತ ಇತಿ ಭಾವ. ಅವ ಏನು ಮಾಡಂಗಿಲ್ಲ ರೀ, ಅವ ಯಾವ ದಂಧ ಮಾಡಂಗಿಲ್ಲ ದೇವರು. ವ್ಯಾಪಾರ ಅಂದರೆ ಏನು ರೀ? ವ್ಯಾಪಾರ ಅಂತ ಸ್ಥೂಲ ಸೂಕ್ಷ್ಮ ಶರೀರದಿಂದ ಆಗತಕ್ಕಂಥ ವ್ಯವಹಾರಗಳಿಗೆ ವ್ಯಾಪಾರ ಅಂತೇಳಿ. ಕೈಯಿಂದಾರಿ ಮಾಡಬೇಕು, ಮನಸ್ಸಿಂದಾರಿ ಮಾಡಬೇಕು, ಹೌದಲ್ಲ. ನೀವು ಕೈಯಿಂದಾರಿ ಮಾಡಿ ಹೋಗಾರಿ ಹೇಳಿ, ಟೆಲಿಫೋನ್ದಾಗಾರಿ ಹೇಳ್ರಿ, ಎರಡೂ ಒಂದೇ. ಹೋಗಿ ಹೇಳೋದು ಇದು ಕಾಯ, ಟೆಲಿಫೋನ್ದಾಗ ಹೇಳೋದು ಇದು ವಾಚ ನಡೀತದೆ. ಅದೇ ಅಲ್ಲೇ ಇಲ್ಲೇ ಕುಂತಲ್ಲೇ ಮಾಡ್ತಾರೆ. ಹೋಗಿ ಮಾಡೋದು ಕುಂತಲ್ಲೇ ಮಾಡೋದು. ಅದಕ್ಕೆ ಇದು ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ ಅವ ಕಾಯದಿಂದನೂ ಮಾಡೋಂಗಿಲ್ಲ, ಪ್ರೇರಣೆಯಿಂದನೂ ಮಾಡೋಂಗಿಲ್ಲ, ಮಾಡೋಂಗೂ ಇಲ್ಲ, ಮಾಡಂತ ಹೇಳೋಂಗೂ ಇಲ್ಲ. ಅಂದರೆ ಮಾಡಂತ ಹೇಳೋದು ಒಂದು ವ್ಯಾಪಾರ, ಮಾಡೋದು ವ್ಯಾಪಾರ. ಮತ್ತು ಇದು ಸೃಷ್ಟಿ ಹೆಂಗಾಕ ಮಾಡೋಣಂಗಿಲ್ಲ, ಅದೇನಾಗಿಲ್ಲ, ತಾನೇ ಆಗ್ತದೆ. ಹೌದಾ? ಮಾಲಕ ಇಲ್ಲ ಅಂದ್ರೆ ಆ ಕೆಲಸ ಮಾಡ್ರು ಅಲ್ಲಿ ಕುಂಡಿರ್ತಾವ, ಮಾತಾಡ್ತಾವೆ, ನಿಂತಿರ್ತಾವೆ ನೋಡ್ರಿ. ಅವ್ನು ಬರಬೇಕು, ಸುಮ್ಮನೆ ಬಂದವ್ರು ತಾನೇ ಕೆಲಸ ಚಾಲು ಮಾಡ್ತಾರೆ. ಅವ್ರು ಹೆಂಗೆ ಹೇಳೋದು ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೆ. ಅವ್ರು ಅಲ್ಲಿ ಹೊಂಟ್ರ ಅಂದ್ರೆ ಎದ್ದು ನಿಂದಿರ್ತಾವೆಲ್ಲ, ತಾನೇ ಕೆಲಸ ಮಾಡ್ತಾರೆ. ಯಾಕೆ ಸನ್ನಿಧಾನದ ಅವನ ಇರುವಿಕೆಯೇ ಎಲ್ಲರ ಕೆಲಸಕ್ಕೆ ಚಾಲು ಮಾಡಿಸ್ತಾವೆ.
ಸೂರ್ಯ ಹುಟ್ಟದ ಅಂದ್ರೆ ಏನು ಮಾಡಂತ ಹೇಳ್ತಾನೆ, ಜಳಕ ಮಾಡಿರಿ ಓರಿ ಸಾಲಿಗೆ ಏನು ಅವ. ಸೂರ್ಯ ಹೊಂಟ ಅಂದ್ರೆ 7 ಜಳಕಕ್ಕೆ ಹೋಗ್ತಾವ, 2 ಡ್ಯೂಟಿಗೆ ಹೋಗ್ತಾರೆ. ತನಕ ಅವ ಸನ್ನಿಧಾನದ ಪರಮಾತ್ಮ ಸನ್ನಿಧಾನ ಕರ್ತೃ ಅದ. ಅದಕ್ಕೆ ಹೇಳ್ತಕ್ಕ ಅವನ ಸನ್ನಿಧಿ ಮಾತ್ರದಿಂದಲೇ. ಹೌದಲ್ಲ? ಯಾಕೆ ಅವನು ಸುಮ್ಮನೆ ಇರ್ಬಿಡಂಗಿಲ್ಲ. ಅವನು ಅದು ಸಣ್ಣ ಇದಿ, ಸಣ್ಣ ಇದಿ ಸನ್ನಿಧಿ. ಇದಿ ಅಂತ ಗೊತ್ತೀನಿ, ಕಿರಿಕಿರಿ ಕೊಡೋರು, ಸುಮ್ಮ ಕೊಡಗಳು ಏನು ಇದಿ ಹತ್ತಪ್ಪ ನಮ್ಮ ಬೆನ್ನ ಅಂತಾರಲ್ಲ, ಹಾಗೆ ಸತ್ತು ಇದಿ ಸನ್ನಿಧಿ ತಕಾರ ನಕಾರ ಇದೆ. ಹಾಗೆ ಅವನ ಸತ್ತಂದ್ರೆ ಇರುವಿಕೆ ಎಲ್ಲರಿಗೂ ಪ್ರೇರಣೆ ಮಾಡ್ತಾರೆ. ಸುಮ್ಮ ಕೊಡಬೇಡ ನಾವು ನಿಜಗೊಂಡು ಬರ್ದಾರ ಅವ್ರು ಹೇಳ ಸನ್ನಿಧಿ ಕರ್ತೃತ್ವ ಬರ್ದಾರ. ಮೇಣವುದು ಕರಗುವುದು, ಕೆಸರು ಬಲಿಯುವುದು. ಮೇಣು ಕರಗ್ತದೆ, ಕೆಸರು ಗಟ್ಟಿ ಹಾಕೋದು. ಅವೇನು ಆಗಲ್ಲ, ಆಗೋದಿಲ್ಲ. ತಾನೇ ಹಾಕೋದು. ಅವು ಹೊಂಡಿದ್ರೆ ತಾನೇ ಏನಪ್ಪ ಅಂದ್ರೆ ಕೂಕು ಕೂಕು ಅಂತ ಚೀರಾಡ್ತಾವೆ ಯಾವ ಪಕ್ಷಿಗಳು. ಅವೇನು ಯಾರಿಗೇನು ಹೇಳಿಲ್ಲ. ಹಂಗೆ ಸನ್ನಿಧಾನ ಕರ್ತೃತ್ವ ಅಂತಾರೆ ಅವು. ಅದಕ್ಕೆ ಹೇಳಿದ್ರು ಅವ ಪ್ರತಿಬಿಂಬಮಾನೋಪಿ ತತ್ತದ್ ವ್ಯಾಪಾರತ್ವ ವ್ಯವಹಾರೀಯಮಾನೋಪಿ ವಸ್ತುತಃ ನ ಚೇಷ್ಟತೆ. ಆ ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಯಾವುದನ್ನು ಮಾಡದೇ ಇದ್ದರೂ ಕೂಡ ಅದು ತಾನೇ ನಡೀತವ. ಸ್ವಯಂ ನ ವಿಕ್ರಿಯತೆ, ಅವ ವಿಕಾರ ಆಗೋದಿಲ್ಲ. ಅವನ ಸನ್ನಿಧಿಯಲ್ಲಿ ಇದು ಪ್ರಕೃತಿ ಎಲ್ಲ ಕೆಲಸ ಮಾಡ್ತಿರ್ತಾವೆ, ನಡೀತಿರ್ತಾವೆ. ನ ವಿಕರೋತಿ ಕಿಂಚನ ಕುತ್ರಾಪಿ ವಿಕ್ರಿಯಮನೋತ್ಪಾದಯತಿ. ಹೇಗೆ ಸೂರ್ಯಸ್ಯೇವ ಸನ್ನಿಧಾನ ಮಾತ್ರ ಜಡ ಪ್ರವೃತ್ತಿ ಹೇತುತ್ವಾತ್ ಆತ್ಮನಃ. ಹೆಂಗೆ ಮಕ್ಕೊಂಡು ಮನುಷ್ಯ ಹೇಳ್ತಾನಿಲ್ಲ, ಜಡವಾಗಿ ಕಲ್ಲ ಕಟ್ಟಿಗೆ ಬಿದ್ದಿರ್ತಾನೆ, ಸೂರ್ಯ ಹೊಂಟಾನೆ ಏಳು ಅಂತ. ಹೆಂಗೆ ಇದ್ದು ಮನುಷ್ಯ ಚೇತನ ಕೆಲಸ ಚಾಲಾಗಿ ಮಾಡ್ತಾನಲ್ಲ ಅವ. ಹಾಗೆ ಅವ ಸೂರ್ಯ ಏನು ಮಾಡಂಗೆ ಖರೆ ನತು ಕಿಂಚಿದ್ ವ್ಯಾಪಾರತಃ. ಸೂರ್ಯ ಏನು ಮಾಡಂತ ಏನು ವ್ಯಾಪಾರ ಯಾರಿಗೆ ಹೇಳಂಗಿಲ್ಲ, ತಾನೇ ಮಾಡ್ತಾನೆ. ಹೇಗೆ ಮಾಲಕ್ಕೆ ಬಂದ ಕೂಡಲೇ ಕುಂತವ್ರು ಇದು ತಾನೇ ಕೆಲಸ ಚಾಲೂ ಮಾಡ್ತಾರೆ. ಹಾಗೆ ಆತ್ಮನ ಸನ್ನಿಧಾನದಲ್ಲಿ ಇವೆಲ್ಲ ಏನಪ್ಪ ಕೆಲಸ ಮಾಡ್ತಾವೆ, ಇವೆಲ್ಲ ಕೆಲಸ ಮಾಡ್ತಾವೆ. ಏನೂ ಮಾಡೋಂಗಿಲ್ಲ ಅಂತಂತೀರಿ, ಮತ್ತು ಇವನ ಕೈಯಾಗ ಕಾಲ ಬಾಣ ಏನು ಇಲ್ಲ, ಏನೂ ಮಾಡೋಂಗಿಲ್ಲ. ಅದು ಹುಟ್ಟೆಯಲ್ಲೇ ಏನು ಮಾಡ್ತಾನೋ ನ ಜಾಯತೆ ನ ಮರಿಯತೆ ನ ಕ್ಷೀಯತೆ ನ ವಿಕರೋತಿ ವಿಲೀಯಮಾನೋಪಿ ಅಶ್ಮಿನ್ ವಪುಸಿ ನ ಲೀಯತೆ ಕುಂಭ ಇವಾಂಬರಂ ಸ್ವಯಂ. ಭಾಳ ಚಂದ ಹೇಳ್ಕೊಳ್ತಾರೆ. ಅವ ಮೊದಲು ಹೆಂಗದನ ಅಜ ಅದಾನ. ಅಜ ಅದನ್ನು ತಿಳ್ಕೊಂಡೆ ಅವನಿಗೆ ಮರಣ ಇಲ್ಲ. ಅವನಿಗೆ ಹುಟ್ಟಿದವ್ರಿಗೆ ಮರಣ ಅದ, ಹುಟ್ಟೇ ಇಲ್ಲ ಅವನಿಗೆ ಮರಣ ಇಲ್ಲಿ ಬರ್ತದೆ, ಮರಣ ಇಲ್ಲ. ಹುಟ್ಟು ಮರಣ ಇಲ್ಲ ಅಂದರೆ ಸ್ವರ್ಗದು ಸೊಕ್ಕೋದು ಎಲ್ಲಿದೆ? ಸ್ವರ್ಗದ ಸೊಕ್ಕೋದು ಎಲ್ಲಿಂದ? ಮತ್ತು ಹುಟ್ಟೇ ಇಲ್ಲ ಅಂದರೆ ವಿಕಾರ ಎಲ್ಲಿ ಹಾಕದ? ಬಾಲ್ಯ, ಯೌವನ, ಮುಪ್ಪು ಇವೆಲ್ಲ ಷಡ್ಭಾವ ವಿಕಾರ ಇಲ್ಲಿ ಶರೀರಕ್ಕೆ ಬರ್ತದೆ. ಅವನ ಹುಟ್ಟೇ ಇಲ್ಲ, ಅವನಿಗೆ ಆಕಾರೇ ಇಲ್ಲ. ಏನು ಹಾಕೋದು? ಜಗತ್ತಿನ ಸಮಸ್ತ ಆಕಾಶದಲ್ಲಿ ವಿಕರಣೆ ಬಂದಂಗಿಲ್ಲ ಅದು. ಅಲ್ಲಿ ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಅದು ಯಾಕಾಗ್ಯದಪ್ಪ ಹಂಗೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದರು ಆತ್ಮ ವಿಕಾರ ಯಾಕೆ ಆಗಂಗಿಲ್ಲ? ಜಗತ್ತೆಲ್ಲ ವಿಕಾರ ವಿಕೃತಿ ಕೂಡೋದು, ಆತ್ಮ ಯಾಕೆ ವಿಕಾರ ಆಗಿಲ್ಲ ಅಂತ ಕೇಳಿದರೆ ನ ಜಾಯತೆ, ಹುಟ್ಟೆ ನ ಮರಿಯತೆ. ಹುಟ್ಟಿದ್ರೆ ಸಾಯ್ಬೇಕಲ್ಲ, ಹುಟ್ಟೇ ಇಲ್ಲ ಏನು ಸಾಯ್ತಾರೆ. ಈ ಉತ್ಪಾದ್ಯ ಇತ್ತಂದ್ರೆ ಮುಂದೆ ನಡೀತಾರೆ. ಉತ್ಪನ್ನ ಇಲ್ಲಂದ್ರೆ ಏನಪ್ಪ? ಬಿತ್ತೇ ಇಲ್ಲ ರಾಶಿ ಯಾರು ಮಾಡ್ತೀರಿ? ಬಿತ್ತದವನೇ ರಾಶಿ ಮಾಡ್ತಾನೆ, ಬಿತ್ತಲಾರ್ದವ ಏನು ರಾಶಿ ಮಾಡ್ತಾನೆ? ಬೀಜ ಹಾಕ್ತಾನೆ, ಕೊಯ್ತಾನೆ. ಬಿತ್ತೇ ಇಲ್ಲ ರಾಶಿ ಎಲ್ಲಿದು? ಹಂಗೆ ಹುಟ್ಟೇ ಇಲ್ಲ ಸಾವಿಯಲ್ಲಿದು. ನ ಜಾಯತೆ ನ ಮರಿಯತೆ ನ ವರ್ಧತೆ. ಹುಟ್ಟಿದವನೇ ಬೆಳೆದ್ಬೇಕಲ್ರಿ, ವರ್ಷ 2 ವರ್ಷ ಏನು ಬೆಳಿತಾನೆ. ಹುಟ್ಟೇ ಇಲ್ಲ, ಫೌಂಡೇಶನ್ ಇಲ್ಲ, ಬಿಲ್ಡಿಂಗ್ ಏನು ಕಟ್ತಿ?
ಮೊದಲು ಫೌಂಡೇಶನ್ ಹಾಕು, ಆಮೇಲೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಗ್ರೌಂಡ್ ಫ್ಲೋರಿಗೆ ಕಟ್ತಾರೆ. ಫೌಂಡೇಶನ್ ಇದು ಕಟ್ಟಕ್ಕೆ ಬರ್ತದೆ, ಯಾರಿಗೆ ಕಟ್ಟಕ್ಕೆ ಬರೋಂಗಿಲ್ಲ. ಹುಟ್ಟೇ ಇಲ್ಲ, ಮುಪ್ಪು ಗಿಪ್ಪು ಎಲ್ಲಿ ಬರ್ತಾವೆ? ಹುಟ್ಟು ಇದು ಫೌಂಡೇಶನ್ ಅದು. ಇದೇ ಇಲ್ಲ ಅಂದ್ರೆ ಅವೇಕ ನ ಮ್ರಿಯತೆ ನ ವರ್ಧತೆ ನ ಕ್ಷೀಯತೆ. ಹುಟ್ಟೇ ಇಲ್ಲ ಅಂದಮೇಲೆ ಫೌಂಡೇಶನ್ ಇಲ್ಲ, ಮಾತ್ರ ಗ್ರೌಂಡ್ ಫ್ಲೋರು ಇಲ್ಲ, ಫಸ್ಟ್ ಫ್ಲೋರು ಇಲ್ಲ, ಥರ್ಡ್ ಫ್ಲೋರು ಇಲ್ಲ. ಯಾಕೆ ಫೌಂಡೇಶನ್ನೇ ಇಲ್ಲ. ಹೇಳ್ತಾರೆ ಅದಕ್ಕೆ ಅವ ಹುಟ್ಟೇ ಇಲ್ಲ. ಫೌಂಡೇಶನ್ ಇಲ್ಲ ಅಂದ್ರೆ ಅವ ಅದು ಹಾಳಾಗೋದೇ, ಕಟ್ಟಲಾರ್ದ ಮನೆ ಬೀಳ್ತಾವೆ, ಅಂದರೆ ಕಟ್ಟದೆ ಬೀಳ್ತಾವೆ. ಕಟ್ಟದ ಮನೆ ಮೇಲೆ ಫಸ್ಟ್ ಫ್ಲೋರ್ ವರ್ಧತೆ. ಯಾವುದು ಕಟ್ಟೇ ಇಲ್ಲ, ಫೌಂಡೇಶನ್ನೇ ಹಾಕಿಲ್ಲ, ಅದ್ರ ಮುಂದೆ ಬಿಲ್ಡಿಂಗ್ ಏನೋ ಬೀಳೋದಿಲ್ಲ, ಏಳೋದಿಲ್ಲ. ಫಸ್ಟ್ ಇಲ್ಲ, ಸೆಕೆಂಡ್ ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅಂದ್ರೆ, ಅದೇನಪ್ಪ ಆತ್ಮ ಹುಟ್ಟೇ ಇಲ್ಲ ಅಂದಮೇಲೆ ವರ್ಧನೆಯಲ್ಲಿ, ಬೆಳೆಯುವುದಲ್ಲಿ, ಸ್ವರ್ಗುವುದಲ್ಲಿ, ಸಾಯುವುದಲ್ಲಿ. ಹುಟ್ಟೇ ಇಲ್ಲದ ಮೇಲೆ ಬೆಳೆಯುವುದಲ್ಲಿ, ವರ್ಧತೆನ ವರ್ಧತೆ. ಹುಟ್ಟೇ ಇಲ್ಲ ಅಂದ್ರೆ ವರ್ಧ ಇದ್ದದೇ ಕ್ಷೀಯಕ್ಕೆ. 30 ವರ್ಷಕ್ಕೆ ವರ್ಧಮಾನ ಆದ, ಮುಂದೆ ಕ್ಷೀಯತೆ ಬಂದ ಅಲ್ಲ. 30 ವರ್ಷಕ್ಕೆ ಏಧತೆ, ಮುಂದೆ ಅಪಕ್ಷೀಯತೆ. ಇವೆರಡೂ ಇಲ್ಲ ಅವನಿಗೆ. ಯಾಕೆ ಹುಟ್ಟೇ ಇಲ್ಲ. ನ ಜಾಯತೆ ಇಲ್ಲ, ನ ವರ್ಧತೆ ಇಲ್ಲ, ನ ಕ್ಷೀಯತೆ ಇಲ್ಲ, ಮತ್ತು ಮರಿಯತೆ ಕಡೆ ಬರ್ತದೆ. ಇವೆಲ್ಲ ಆದ ಬಳಿಕ ಮರಿಯತೆ. ಮೊದಲೇ ನ ಜಾಯತೆ ನ ವರ್ಧತೆ ನ ಕ್ಷೀಯತೆ ನ ಮರಿಯತೆ ಕಡೆಗೆ. ಇವೆಲ್ಲ ಏನದು ನ ವಿಕರೋತಿ. ಇವ್ಯಾವ ಇವೆಲ್ಲ ವಿಕಾರ ಏನು? ಷಡ್ಭಾವ ವಿಕಾರ. ಏರೋದು, ಬೆಳೆಯೋದು, ಮುಪ್ಪಾಗೋದು, ಹುಟ್ಟು ವಿಕಾರ ಇವೆಲ್ಲ ಇಲ್ಲ ಆತ್ಮನಿಗಿಲ್ಲ. ಯಾಕೆ? ನಿತ್ಯ ಹೇಳೋದ್ರ ಮುಂದೆ ಅವನು ನಿತ್ಯದ. ಇಲ್ಲದ್ದೇ ಹುಡ್ತದೆ, ಹುಟ್ಟುದೇ ಬೆಳೀತದೆ, ಬೆಳೆದದ್ದೇ ಸಾಯ್ತದೆ. ಹೌದಾ? ಇಲ್ಲದ್ದೇ ಹುಡ್ತದೆ, ಹುಟ್ಟುದೇ ಬೆಳೀತದೆ, ಬೆಳೆದದ್ದೇ ಸ್ವರ್ಗ್ತದೆ, ಸ್ವರ್ಗದೇ ಸಾಯ್ತದೆ. ಇವ ಆತ್ಮ ಹೆಂಗದಾನ? ಹುಟ್ಟೇ ಇಲ್ಲವ, ನಿತ್ಯ, ತ್ರೈಕಾಲಿಕ, ಅತ್ಯಂತ ಅಭಾವ. ಅವ ಇಲ್ಲ ಅನ್ನೋದೇ ಇಲ್ಲ. ಇದ್ದವರೇ ಹುಡ್ತಾರೆ, ಇದ್ದವ್ರು ಹುಟ್ಟು ಪ್ರಶ್ನೆ ಬರೋಂಗಿಲ್ಲ. ಅವ ಇದ್ದವ ಮೊದಲ. ಇಲ್ಲದ್ದು ಹುಟ್ಟುವುದಕ್ಕೆ ಜನ್ಮ ಅಂತೀವಿ ನಾವು. ಅದು ಇಲ್ಲ, ಅವನಿಗೆ ಇಲ್ಲದೇ ಇಲ್ಲ. ಅವ ಸದಾ ಅದಾನ, ನಿತ್ಯ. ಹೌದಲ್ರಿ? ನಿತ್ಯ ಅದಾನ. ನಿತ್ಯ ಅದಾನಪ್ಪ ಅಂತ ಕೇಳಿದ್ರೆ, ನಿತ್ಯ ಅಂತ ಹೆಂಗಂತೀರಿ? ನಾವು ಮೊನ್ನೆ ಮಣ್ಣು ಕೊಟ್ಟು ಬಂದೇವಿ. ಆಗ್ತಾ ಹೆಂಗಂತೀರಿ ಅಂದ್ರೆ ಹೇಳ್ತಾರೆ ಅವರು, ಅಮುಸ್ಮಿನ್ ವಪುಷಿ ವಿಲೀಯಮಾನೋಪಿ. ಈ ಶರೀರ ಆದ್ರೂ ನೀವು ಮಣ್ಣು ಕೊಟ್ಟು ಬಂದಿದೆಯಲ್ಲ ಶರೀರಕ್ಕೆ, ಅಸ್ಮುನ್ ವಪುಷಿ ಏನ ಅಮುಸ್ಮಿನ್ ಅಂದ್ರೆ ಈ ಶರೀರದಲ್ಲಿ, ಇದೆಲ್ಲರಿಗೂ ಗೊತ್ತದಲ್ರಿ. ಈ ಶರೀರದಲ್ಲಿ ಏನಪ್ಪ ಅಂದ್ರೆ, ಈ ಶರೀರವು ವಿಲಯಮಾನೋಪಿ. ಈ ಶರೀರ ಹೋದರು, ಯಾವ ಶರೀರದಾಗ ಇದ್ದಿ ಆತ್ಮದ ಆ ಶರೀರ ಹೋದ್ರು ಅದು ಹೆಂಗದ? ನ ಲೀಯತೆ. ಈ ಶರೀರ ಹೋದ್ರೂ ಅವ ಹೋಗುವುದಿಲ್ಲ. ನ ಲೀಯತೆ. ಲೀಯತೆ ಅಂದರೆ ನ ಲಯಂ ಪ್ರಾಪ್ನೋತಿ. ಲಯ ಅಂದ್ರೆ ನಾಶ. ಅವ ನಾಶ ಆಗೋದಿಲ್ಲ. ಈ ಶರೀರ ನಾಶ ಆದರೆ, ಯಾವ ಶರೀರದೊಳಗೆ ಈಗ ಅದಾನ ಆ ಶರೀರ ನಾಶ ಆದರೂ ಕೂಡ ಅವ ನ ವಿಲೀಯತೆ, ಅವ ಲಯ ಹೊಂದೋದಿಲ್ಲ, ನಾಶ ಆಗೋದಿಲ್ಲ. ಹಾಗೆ ಅಂದ್ರೆ ಎಲ್ಲರೂ ಅಂತಾರೆ ಸತ್ತ ಅಂತಾರೆ, ಆದ ಅಂತ ಎಲ್ಲರೂ ಅಂತಾರೆ. ನೀವು ಹಿಂಗೆ ಹೇಳ್ತಿರಲ್ಲ, ಮಂದಿ ತಿಳ ಬಿಟ್ಟಕ್ಕೆ ಅಂತಾರೆ. ಅವ್ರು ಶರೀರ ಹೋದರೂ ಅವ ಹೆಂಗೆ ಹೋಗಿಲ್ಲ, ಅವ ಹೆಂಗೆ ಅದು ಇರ್ತದೋ ಅದು ಹೋಗಂಗಿಲ್ಲ. ಹೆಂಗೆ? ಸ್ವಯಂ ಕುಂಭ ಇವ ಅಂಬರಂ. ಸ್ವಯಂ ಅಂಬರಂ ಕುಂಭ ಇವ. ಕುಂಭ ಅಂದ್ರೆ ಕೊಡ, ಘಟಾಕಾಶ. ಯಾಕೆನಂತ ಘಟ ಒಡೆದರೂ
ಘಟಾಕಾಶಕ್ಕೆ ಏನಾಗಿದೆ? ಏನಾಗಿಲ್ಲ. ಘಟ ನಾಶ ಆಗಿದೆ, ಘಟಾಕಾಶ ನಾಶ ಆಗಿದೆ. ಘಟಾಕಾಶ ನಾಶ ಆಗೇ ಇಲ್ಲದು. ಆಕಾಶ ಅವಕಾಶ ಕೊಡೋದಕ್ಕೆ ಆಕಾಶ ಅಂತಾರೆ. ಆಕಾಶ ಏನು? ಅವಕಾಶ. ಅದಕ್ಕೆ ಅವಕಾಶ ಅಂತ. ಅದು ಅದೇ ಆಕಾಶ ಹಾಳಾಗಿಲ್ಲ, ಕೊಡ ಹಾಳಾಗ್ಯದ. ಅದರಂತೆ ಆತ್ಮನು ನ ವಿಲೀಯತೆ ನ ಲಯಂ ಪ್ರಾಪ್ನೋತಿ. ಅವ ನಾಶ ಆಗೋದಿಲ್ಲ. ಕೊಡ ನಾಶ ಆಗ್ತದೆ, ಆಕಾಶ ನಾಶ ಆಗೋದಿಲ್ಲ. ಹಂಗೆ ದೇಹ ನಾಶ ಆಗ್ತದೆ. ಇದು ಜಾಯತೆ, ವರ್ಧತೆ, ಪರಿಣಮತೆ, ವಿನಶ್ಯತೆ, ಇದಕ್ಕೆಲ್ಲ ಅದಾವೆ. ಪರಂತು ಅದು ಕೊಡ ಹುಡ್ತದೆ, ಇರ್ತದೆ, ಒಡಿತದೆ. ಪರಂತು ಘಟಾಕಾಶ ಹೇಗೆ ಯಾವಾಗಲೂ ಇರುತ್ತದೆಯೋ ಅದರಂತೆ ದೇಹ ಹುಟ್ಟಿದರೂ ಬೆಳೆದರೂ ಮುಪ್ಪಾದರೂ ಮರಣವಾದರೂ ಕೂಡ ನ ಲೀಯತೆ, ಆತ್ಮ ಲಯ ಹೊಂದೋದಿಲ್ಲ, ನಾಶ ಆಗುವುದಿಲ್ಲ. ಹೆಂಗೆ? ಕೊಡದಲ್ಲಿರುವ ಆಕಾಶದಂತೆ. ಜಾಯತೆ ಅಸ್ತಿ ವಿಪರಿಣಮತೆ ವರ್ಧತೆ ಅಪೇಕ್ಷೀಯತೆ ನಶ್ಯತಿ ಜನಸ್ಥಿತಿ ವಿಪರಿಣಾಮ ಅವೃದ್ಧ ಪಕ್ಷ ವೃದ್ಧಿ ಅಪಕ್ಷಯ ವಿನಾಶ. ಹೌದಲ್ಲ? ಪರಿಣಾಮ ಅಂದಪ್ಪ ಅವೃದ್ಧಿ, ಅಪಕ್ಷಯ, ವಿನಾಶ, ಅವಿನಾಶ. ಇವೆಲ್ಲ ಶರೀರಾದೇಹ ದೃಷ್ಟ ಷಡ್ವಿಕಾರ. ಇವೆಲ್ಲ ಶರೀರದ ವಿಕಾರ ಅದ. ಇವು ಅಯಂ ಪರಮಾತ್ಮ ನಿತ್ಯ ಉತ್ಪತ್ತಿ ವಿನಾಶಾದಿ ಶೂನ್ಯ. ಪರಮಾತ್ಮ ಹೆಂಗದ, ಆತ್ಮ ಹೆಂಗದನ, ಇವೆಲ್ಲ ಶರೀರ ಹುಡ್ತದೆ, ಬೆಳೀತದೆ. ಕೊಡ ಹುಟ್ಟ್ಯದ, ಬೆಳೆದದ, ಸಣ್ಣದದ, ದೊಡ್ಡದದ. ಆಕಾಶ ಸದಾ ಇರ್ತದೆ. ಅತಃ ಆತ್ಮ ಘಟಾಕಾಶವತ್ ನ ಜಾಯತೆ. ಹೌದಲ್ಲ? ಕೊಡ ತಯಾರಾದರೆ ಘಟಾಕಾಶ ತಯಾರಾದಂಗೆ ಕಾಣ್ತದೆ. ಅದು ಮೊದಲೇ ಅದು ನ ಜಾಯತೆ ಅಂದ್ರೆ ನೋತ್ಪದ್ಯತೆ, ನೋ ಮುರಿಯತೆ ಅಂದ್ರೆ ನಶ್ಯತಿ. ಅವ್ರು ನಮ್ಮ ಮೇಲೆ ಇಟ್ಟು ಕಡಿತಾರೆ. ಮ್ರಿಯತೆ ಗೊತ್ತ ಕಡೆ ಮತ್ತು ಅದಕ್ಕೂ ಅರ್ಥ ಬರೀತಾರೆ. ಜಾಯತೆ ಗೊತ್ತು ಅದಕ್ಕೂ ಅರ್ಥ ಬರೀತಾರೆ. ಅಂದ್ರೆ ನಮ್ಮ ದಡ್ಡೇ ಯಾರೂ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ನ ಜಾಯತೆ ನ ಉತ್ಪದ್ಯತೆ ನ ಮುರಿಯತೆ ನ ನಶ್ಯತಿ. ಅತಃ ಆದ್ಯಂತ ವಿಕಾರ ಶೂನ್ಯತ್ವ. ಯಾಕೆ? ಅವ ವಿಕಾರೇ ಇಲ್ಲ. ವಿಕಾರ ಇದ್ದಲೇ ಉತ್ಪಾದನೆ. ನಿರ್ವಿಕಾರ ಸ್ವರೂಪದನ್ನು ತಿಳ್ಕೊಂಡೆ ನ ವರ್ಧತೆ ನ ವೃದ್ಧಿ ರೂಪ ವಿಕಾರ ಅನುಭವತಿ. ಅವೇನಪ್ಪ ಅಂದ್ರೆ ಅವ ನಿರಾಕಾರ ಸ್ವರೂಪನಾಗಿರುವುದರಿಂದ ಅಲ್ಲಿ ವೃದ್ಧಿ ಆಗುವ ಏನಪ್ಪ ವಿಕಾರವೇ ಇಲ್ಲ. ಇದು ದಪ್ಪ ಆಗೋದು ಒಂದು ವಿಕಾರೇ. ಹೆಂಗೆ ಕಾಣಕತ್ತೀರಿ ಅಂತ ನೋಡ್ರಿ. ಹಿಂಗ್ಯಾಕೆ ಆಗಿರಿ? ಹೀಗೆ ವಿಕಾರ ಆಗ್ಯದ, ಅನ್ನೋದು ವಿಕಾರ ಆಗ್ಯದ. ಹೀಗಂತಾರಪ್ಪ ಅಂದ್ರೆ ಈ ವಿಕಾರ ಏನಪ್ಪ ಅಂದ್ರೆ ಇದು ಆತ್ಮನಲ್ಲಿ ಇಲ್ಲ. ಏವಂ ನ ಕ್ಷೀಯತೆ, ಹುಟ್ಟೇ ಇಲ್ಲ, ನ ಕ್ಷೀಯತೆ. ಅಪಕ್ಷಯ ರೂಪ ವಿಕಾರವಾನ್ ನ ಭವತಿ. ಅಪಕ್ಷೀಯತೆ ಅಂದರೆ ಏನು? ಸಾಯುವುದೇ ಅಂದ್ರೆ ಅಪಕ್ಷೀಯತೆ. ಸ್ವರ್ಗೋತ್ ಹೋದ ಅಂದ್ರೆ ಆಯ್ತದ. ಯಾಕೆ? ಉತ್ಪತ್ತೇ ಅಭಾವಾತ್ ತದನಂತರ ಕಾಲಿಕ ಸ್ಥಿತಿರಪಿ ನೈವ ಅಸ್ತಿ. ಹುಟ್ಟೇ ಇಲ್ಲ ಅಂದಮೇಲೆ ಮುಂದಿನ ಜನ್ಮ ಆಯ್ತಂದರೆ ಮುಂದೆ ಬಾಲ್ಯ ಇವೆಲ್ಲ ಆಗ್ತವೆ. ಜನ್ಮನೇ ಇಲ್ಲ ಅಂದ್ರೆ ಬಾಲ್ಯನೂ ಇಲ್ಲ, ಬಾಲ್ಯ ಇಲ್ಲ ಅಂದ್ರೆ ಯೌವನ ಇಲ್ಲ, ಯೌವನ ಇಲ್ಲ ಅಂದ್ರೆ ಮುಪ್ಪಿಲ್ಲ, ಮುಪ್ಪಿಲ್ಲ ಅಂದ್ರೆ ಮರಣ ಇಲ್ಲ. ಹುಟ್ಟೇ ಇಲ್ಲ ಅಂದರೆ ಈ ವಿಕಾರ ಇಲ್ಲಿ ಬರ್ತಾವೆ. ವಿಕಾರಗಳು ಬರ್ತಾವೆ. ಬಂಜಿ ಮಗ ದೊಡ್ಡ ಮದನ, ಶಾಣೆ ಅದಾನ, ಹುಷಾರಿ ಅದಾನ, ಹೊಡೆದಾನ, ಹುಚ್ಚ ಹುಟ್ಟೇ ಇಲ್ಲ. ಏನು ಹೇಳ್ತೇನೆ ಬಂಜಿ ಮಗಕ್ಕೆ? ಇದ್ದದಕ್ಕೆ ಹೇಳಬೇಕು. ಅದಕ್ಕೆ ಸುಳ್ಳ ಅಂತಂದರು. ಸ್ವಯಂ ವಿಕ್ರಿಯಾವತ ಏವ ಅನ್ಯತ್ರ ವಿಕಾರ ಹೇತುತ್ವಾತ್ ಸರ್ವವಿಧ ವಿಕಾರ ಶೂನ್ಯಸ್ಯ ನೋ ವಿಕರೋತಿ ಇತಿ ಪೂರ್ವಶ್ಲೋಕ. ಅವಿಕಾರ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಜಗತ್ತಿನೊಳಗೆ ಎಷ್ಟು ಷಡ್ಭಾವ ವಿಕಾರಗಳು ಅದಾವ. ಇವೆಲ್ಲ ಏನಪ್ಪ ಅಂದ್ರೆ ಎಲ್ಲಿ ಅದಾವ ಅಂತ ಕೇಳಿದ್ರೆ ಆಕಾರವಾನ್. ಹೌದಲ್ಲ? ಆಕಾರವಾನ ವಸ್ತುಗಳಲ್ಲಿ ಇವೆಲ್ಲ ವಿಕಾರ ಅದಾವನ. ಪರಮಾತ್ಮ ನಿರ್ವಿಕಾರ ಸ್ವರೂಪನಾಗಿರುವುದರಿಂದ ಸರ್ವವಿಧ ವಿಕಾರ ಶೂನ್ಯ. ಸರ್ವವಿಧ ಅಂದ್ರೆ ಉತ್ಪತ್ತಿಯಾದ 6 ವಿಕಾರಗಳು.
ಇವು ಯಾವ ವಿಕಾರದಿಂದ ಅವ ಶೂನ್ಯ ಅದನ ಅಂದ್ರೆ ಅರ್ಥ ಏನು ನ ವಿಕರೋತೀತಿ ಪೂರ್ವ ಶ್ಲೋಕ ಅರ್ಥ ಸಹೇತುಕತೆಯ ಕಥಿತೋ ಅತ್ರ ಇತಿ ಏನಪ್ಪ ಹೇಳ್ಯಾರವರು ಹಿಂಗೆ ತಿಳ್ಕೋರಿ ನೀವು ಅತ್ರ ಅಂತ ಶಬ್ದ ಬರೆದಾರವರು ಅನ್ಯತ್ರ ವಿಕ್ರಿಯಾಂ ನೋತ್ಪಾದಯದಿ ಇತ್ಯರ್ಥ ಎಲ್ಲಿ ಅಮುಷ್ಮಿನ್ ವಪುಷಿ ಈ ಶರೀರದಲ್ಲಿ ಅಮುಷ್ಮಿನ್ ವಪುಷಿ ಅಂದರೆ ಶರೀರ ವಿಲೀಯಮಾನೋಪಿ ಏನಪ್ಪ ಎಂಥ ಶರೀರದು ನಾಶ ಉಳ್ಳದ್ದಾಗಿದ್ದರೂ ಕೂಡ ಅಂದ್ರೇನು ನಶ್ಯತ್ವಪಿ ಇದು ನಾಶ ಆದರೂ ಕೂಡ ಹೆಂಗೆ ಆತ್ಮ ನಾಶ ಆಗುವುದಿಲ್ಲ ವಿಕಾರವುಳ್ಳ ನಾಶವಾಗತಕ್ಕಂಥ ಈ ಶರೀರದಲ್ಲಿ ಕೂಡ ಆತ್ಮ ಏನಪ್ಪ ಅಂದ್ರೆ ಅವ ನಾಶ ಹೊಂದುವುದಿಲ್ಲ ಹೆಂಗೆ ಕುಂಭೆ ನಶ್ಯತಿ ಅಂಬರಮಿವ ಅಂದರೆ ಕುಂಭದಲ್ಲಿ ಹೇಗೆ ಆಕಾಶ ಅದು ಆಗುವುದಿಲ್ಲ ಕುಂಭೆ ನಶ್ಯತಿ ಅಂಬರಮಿವ ಕುಂಭದಲ್ಲಿ ಹೇಗೆ ಅಂಬರವು ನಾಶವಾಗುವುದಿಲ್ಲವೋ ಹಾಗೆ ಆತ್ಮನು ಕೂಡ ನಾಶ ಆಗುವುದಿಲ್ಲ ಆಕಾಶಮಿವ ಸ್ವಯಂ ನ ಲೀಯತೆ ಆಕಾಶದಂತೆ ಅವನ ನಾಶ ಆಗುವುದಲ್ಲ ಯಾಕೆ ಹೆಂಗಾಗುವುದಿಲ್ಲ ಸ್ವತೋ ಪರತೋವಾ ವಿಕಾರೋ ನಾಸ್ತೈತಿ ಅವನಿಗೆಪ್ಪ ಕೆಲವೊಂದು ಮಂದಿ ಸ್ವಂತ ಸಾಯ್ತಾರೆ ಮಂದಿ ಕೊಲ್ತಾರೆ ಸಾವು ನಿಶ್ಚಿತ ಅದ ಯಾರು ನಂಗೆ ಹೊಡೆಯಲ್ಲ ಕಡೆಗೆ ನೀರು ಸಾಯ್ತಿ ಇನ್ನೊಬ್ಬರಿಂದ ನಾಶ ಇಲ್ಲ ಸ್ವತಃ ನಾಶ ಆಗೋದಿಲ್ಲ ಮನುಷ್ಯ ಇನ್ನೊಬ್ಬರಿಂದ ನಾಶ ಆಗ್ತಾನೆ ಶರೀರಾದಿಗಳು ತಾರೆ ಹೋಗ್ತಾವೆ ಆಗ ಆತ್ಮ ಅವನನ್ನು ಯಾರೂ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅವ ಆತ್ಮ ಎಲ್ಲರ ಆತ್ಮಸ್ವರೂಪನಾಗಿರುವುದರಿಂದ ಈ ಆತ್ಮನನ್ನು ಸ್ವತಃನೂ ಸಾಯಂಗಿಲ್ಲ ಇನ್ನು ಯಾರೂ ಅವನಿಗೆ ಸಹಾಯ ಕೊಡಂಗಿಲ್ಲ ಅಥವಾ ಸ್ವತಃನೂ ವಿಕಾರ ಹಂಗಿಲ್ಲ ಇನ್ನೊಬ್ಬರು ಯಾರೂ ಅವನಿಗೆ ವಿಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಸಮ್ಯಕ್ ಜ್ಞಾನಾರ್ಥಂ ವಿಜ್ಞಾನಮಂತರ ಪರಮಾತ್ಮನೋ ಸ್ವರೂಪ ಮೇಕೀಕೃತ್ಯ ಅಹ ಹಂಗಂದ್ರೆ ಏನು ಅಂದಂಗಾಯ್ತು ಅವ ತನ್ನೇನು ಸಾಯಂಗಿಲ್ಲ ಯಾರೂ ವಿಕಾರ ಮಾಡೋಂಗಿಲ್ಲ ಸ್ವತಃ ವಿಕಾರ ಹಂಗಿಲ್ಲ ಯಾಕೆ ನಿರ್ವಿಕಾರ ಅದನವ ಮತ್ತು ಯಾರೂ ವಿಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನಿಗೆ ಯಾಕೆ ಅವನು ಬಿಟ್ಟು ಮತ್ತೆ ಯಾರು ಇಲ್ಲ ಏನು ಹೇಳ್ದಂಗಾಯ್ತು ನೀವು ಪೂರ್ಣ ಅಂತ ಕೇಳಿದರೆ ಸಮ್ಯಕ್ ಜ್ಞಾನಾರ್ಥಂ ವಿಜ್ಞಾನಾತ್ಮ ಪರಮಾತ್ಮನೋ ಸ್ವರೂಪ ಮೇಕೀಕೃತ್ಯ ಆಹ ಅವ ಯಾಕೆ ವಿಕಾರ ಆಗಂಗಿಲ್ಲ ಯಾಕೆ ಏನೋ ಪರಮಾತ್ಮ ಅದಾನಪ್ಪ ಕೊಡದಾನ ಆಕಾಶ ಯಾಕೆ ವಿಕಾರ ಆಗಂಗಿಲ್ಲ ಅದು ಮಹಾಕಾಶದಪ್ಪ ಅದು ಮಹಾಕಾಶ ರೂಪನಾಗಿರುವುದರಿಂದ ಈ ಕೊಡದ ವಿಕೃತಿಯಲ್ಲಿ ಅದು ವಿಕಾರ ಹೊಂದುವುದಲ್ಲ ಈ ಆತ್ಮ ಯಾಕೆ ವಿಕಾರ ಆಗೋದಿಲ್ಲ ಷಡ್ಭಾವ ವಿಕಾರಗಳಿಂದ ಕೂಡಿಕೊಂಡು ಪರಮಾತ್ಮದನು ಬ್ರಹ್ಮದನು ಅವ ಬ್ರಹ್ಮಸ್ವರೂಪ ಬ್ರಹ್ಮ ಹ್ಯಾಂಗೆ ನಿರ್ವಿಕಾರವು ನಿರವಧಿಯು ನಿರುಪಾಧಿಯು ಅದರಂತೆ ಈ ಆತ್ಮವಾದರೂ ಕೂಡ ಏನದ ಇದನ್ನು ಹಾಗೆ ಅದ ಇದು ವಿಕಾರ ಆಗಂಗಿಲ್ಲ ಈ ದೇಹಾದಿ ಮನಸ್ಸಿನ ಈ ವಿಕೃತಿಗಳಿಂದ ಆತ್ಮ ವಿಕೃತಗೊಂಡಾನ ಅನ್ನತಕ್ಕಂಥದ್ದು ಇದು ತಪ್ಪು ಇದು ಅಜ್ಞಾನ ಇದು ಭ್ರಾಂತಿ ಇದು ಮಿಥ್ಯ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಅದು ಹಾಗಾದ್ರೆ ಮತ್ತು ಈ ಆತ್ಮಂದು ನಿರ್ವಿಕಾರ ಸ್ವರೂಪನು ಅವಿಕಾರಿ ಅಂತ ಹೇಳ್ತೀರಿ ಅವ ಹೆಂಗೆ ಅದಾನ ಅದು ಹೇಳ್ರಿ ಆತ್ಮ ಪರಮಾತ್ಮ ಅಂದ್ರೆ ನಾಳೆಗೆ ಮತ್ತೆ